ಸರ್ವಗಃ ಸರ್ವವಿದ್ಭಾನುಃ ವಿಶ್ವಕ್ಸೇನೋ ಜನಾರ್ದನಃ. ಎಲ್ಲಿ ಮಹಾಪ್ರಾಣ, ಇಲ್ಲಿ ಅಲ್ಪ ಪ್ರಾಣ ಗೊತ್ತಾಯಿತು. ಸರ್ವಗಃ ಸರ್ವವಿದ್ಭಾನುಃ ಒಂದು ಮಾತ್ರ ಅಕ್ಷರ ಮಹಾಪ್ರಾಣದಲ್ಲಿರುವುದು. ವಿಶ್ವಕ್ಸೇನೋ ಜನಾರ್ದನಃ. ಜನಾರ್ದನ ಅಲ್ಲ, ಒತ್ತುಬೇಡಿ ಅವನನ್ನು. ಪಾಪ ಮೊದಲೇ ಜರ್ಜರಿತನಾಗಿದ್ದಾನೆ. ನೀವೀಗ ಜನಾರ್ದನ ಅಂತೇಳಿ ಒತ್ತು ಬಿಟ್ರೆ ಮತ್ತೆ ಏಳಲಿಕ್ಕೆ ಇಲ್ಲ ಅಂತ ಆದೀತು ಅವನಿಗೆ. ಅದರಿಂದ ಒತ್ತಲಿಕ್ಕೆ ಹೋಗಬೇಡಿ, ಅವನು ಪೂರಾ ಸುಸ್ತಾಗಿ ಬಿಟ್ಟಿದ್ದಾನೆ ಈಗಲೇ. ಏನು ಸರ್ವಗಃ ಸರ್ವಗಃ ಸರ್ವವಿತ್ ಭಾನು ವಿಶ್ವಕ್ಸೇನಃ ಜನಾರ್ದನಃ. 5 ನಾಮಗಳು ಒಂದು ಸಾಲಲ್ಲಿ ಸೇರಿಕೊಂಡಿದೆ. ಸರ್ವಗ, ಗ ಅಂದರೆ ಇದ್ದಾನೆ, ಸರ್ವ ಅಂದರೆ ಎಲ್ಲ ವಸ್ತುಗಳು, ಎಲ್ಲ ವಸ್ತುಗಳಲ್ಲಿಯೂ ಇದ್ದಾನೆ. ಭಗವಂತ ಇಲ್ಲದ ವಸ್ತು ಅಂತ ಇಲ್ಲ. ವಸ್ತು ಅಂದರೆ ಗೊತ್ತಲ್ಲ, ಯಾಕೆ ಅದಕ್ಕೆ ವಸ್ತು ಅಂತ ಹೆಸರು ಬಂತು? ವಸತಿ ಇತಿ ವಸ್ತು. ವಸತಿ ಅಂದರೆ ಗೊತ್ತು ನಮಗೆ. ಎಲ್ಲಿ ಯಾತ್ರಿಕರು ಬಂದರು, ಎಲ್ಲಿ ನಿಮ್ಮ ವಸತಿ ಅಂತ ನಾವು ಕೇಳ್ತೇವಲ್ಲ, ಎಲ್ಲಿ ಉಳ್ಕೊಂಡಿದ್ದೀರಿ ಅಂತ ಕೇಳ್ತೇವಲ್ಲ. ಹಾಗಾದರೆ ವಸತಿ ಇತಿ ವಸ್ತು ಇದೆ, ಆದ್ದರಿಂದ ವಸ್ತು. ಯಾವುದು ಇದೆ? ಭಗವಂತನ ರೂಪ ಅದರಲ್ಲಿ ಇದೆ, ಆದ್ದರಿಂದ ಅದಕ್ಕೆ ವಸ್ತು ಅಂತ ಹೆಸರು ಬಂತು. ಮೈಕ ಒಂದು ವಸ್ತು, ಗಡಿಯಾರ ಒಂದು ವಸ್ತು, ಪುಸ್ತಕ ಒಂದು ವಸ್ತು, ಮೇಜು ಒಂದು ವಸ್ತು, ನಾವು ಒಂದು ವಸ್ತು. ಯಾಕೆ? ಭಗವಾನ್ ವಸತಿ, ಆದ್ದರಿಂದ ವಸ್ತು. ಭಗವಂತ ವಾಸ ಮಾಡಿಕೊಂಡಿದ್ದಾನೆ ಅಂತೆ, ಆದ್ದರಿಂದ ಇದಕ್ಕೆ ವಸ್ತು. ಉಪನಿಷತ್ತೊಂದು ಮಾತಂದಿತು. ದೇವರು ಸೃಷ್ಟಿ ಮಾಡಿದ, ಮಡಕೆಯನ್ನು ಸೃಷ್ಟಿ ಮಾಡಿದ, ಬಟ್ಟೆಯನ್ನು ಸೃಷ್ಟಿ ಮಾಡಿದ. ಸೃಷ್ಟಿ ಮಾಡುವುದು ದೇವರು. ನಿನ್ನೆ ದಿವಸ ನೋಡಿದ್ದೇವೆ, ವಿಶ್ವಯೋನಿ ಎನ್ನುವುದರಲ್ಲಿ ನೋಡಿದ್ದೇವೆ. ನೇರವಾಗಿ ಸೃಷ್ಟಿ ಮಾಡುವ ಭಗವಂತ ಅಂತ ನೋಡಿದ್ದೇವೆ. ಸೃಷ್ಟಿ ಮಾಡಿದಲ್ವೋ? ಸೃಷ್ಟಿ ಮಾಡಿದ ಕೂಡಲೇ ಮಡಕೆಯನ್ನು ಭಗವಂತ ಮಾಡಿ, ಆದ್ರಿಂದ ದೇವರಿಗೆ ಹೆಸರೇನು ಗೊತ್ತೋ? ಯಜುರ್ವೇದ ದೇವರಿಗೆ ಏನು ಹೆಸರನ್ನು ಕೊಡುತ್ತೆ ಗೊತ್ತೋ? ನಮಕ್ ಕುಲಾಲೇಭ್ಯ ನಮಕ್ ಕರ್ಮಾರೇಭ್ಯ. ಯಜುರ್ವೇದ ದೇವರನ್ನು ಕರೆದದ್ದು. ನೀನು ಕುಲಾಲ ಅಂದ್ರು, ಕುಲಾಲ ಅಂದ್ರೆ ಕುಂಬಾರ ಅಂತ ಅರ್ಥ. ಯಜುರ್ವೇದ ಸ್ಪಷ್ಟವಾಗಿ ದೇವರನ್ನು ನೀನು ಕುಂಬಾರ, ಕುಲಾಲ ಅಂತ ಕರೀತಿ. ಯಾಕೆ? ನೀನು ಮಡಕೆ ಮಾಡುವವ. ಎಂಥ ಮಡಕೆಗಳು? ಇಂತಹ ಮಣ್ಣಿನ ಮಡಕೆಗಳನ್ನು ನೀನೇ ಮಾಡುವ, ಅದು ನಿನಗೆ ಕುಲಾಲ ಅಂತ ಹೆಸರು ಅಂತ ವೇದ ಮಂತ್ರ ಹೇಳಿದ್ದುಂಟು. ಹಾಗಾದರೆ ಭಗವಂತ ಮಡಕೆ ಮಾಡಿದ. ಮಡಕೆ ಮಾಡಿ ತಕ್ಷಣ ಮಾಡುವುದೇನು ಗೊತ್ತಾ? ಅದರ ಒಳಗೆ ತಾನು ಪ್ರವೇಶ ಮಾಡುವುದು. ತತ್ ಸೃಷ್ಟ ತದೇವ ಅನುಪ್ರಾವಿಶತು. ಅದನ್ನು ಸೃಷ್ಟಿ ಮಾಡಿದ, ಸೃಷ್ಟಿ ಮಾಡಿ ಅದರೊಳಗೆ ಪ್ರವೇಶ ಮಾಡಿದ. ಹೇಗೆ ಪ್ರವೇಶ ಮಾಡಿದ? ಅನು ಅಂದ್ರೆ ಏನರ್ಥ? ಮಡಕೆಯ ಆಕಾರ ಏನೋ ಆ ಆಕಾರದಲ್ಲಿ ಅದರೊಳಗೆ ನುಗ್ಗಿದ. ಯಾವ ಯಾವ ರೂಪದಲ್ಲೇ ಮಡಕೆ ಮಾಡೋಣ, ಯಾವ ಯಾವ ಆಕಾರದಲ್ಲೇ ಮಡಕೆ ಮಾಡೋಣ. ಒಂದೇ ರೀತಿಯ ಮಡಕೆ ಇರಬೇಕು ಅಂತೇನಿಲ್ಲಲ್ಲ. ಚಟ್ಟೆ ಇರ್ಬೋದು, ಉರುಟು ಇರ್ಬೋದು, ನಮ್ಮದು ದೋಸೆ ಕಾವಲಿ ಇರ್ಬೋದು, ಗುಳಿಯಪ್ಪದ್ದು ಇದು ಇರ್ಬೋದು, ಏನೋ ನಾನಾ ರೀತಿಯಲ್ಲಿ ಮಾಡಿ ನಮಗೆ ಏನು ಭಕ್ಷ್ಯ ಬೇಕು ಅದಕ್ಕೆ ಅನುಗುಣವಾಗಿ ಮಣ್ಣಿನಿಂದ ಏನಾದರೂ ಮಾಡಿಕೊಂಡಿರ್ತೇವಲ್ಲ. ಭಗವಂತ ಸೃಷ್ಟಿ ಮಾಡಿದ, ಅದರೊಳಗೆ ತಾನು ಅದೇ ಆಕಾರದಲ್ಲಿ. ಗುಳಿಯಪ್ಪದ್ದು ಹಂಚು ಅಂತಂದಾಗ ಉಬ್ಬು ತಗ್ಗುಗಳಿರುತ್ತೆ, ಅದರಲ್ಲಿ ಅದೇ ರೀತಿ ಭಗವಂತ ಪ್ರವೇಶ ಮಾಡಿದ. ಹಾಗಾದರೆ ನಿನಗೆ ಹೆಸರು ಏನು? ಒಂದು ಹೆಸರು ಏನಂತ? ಎಲ್ಲ ಕಡೆ ಇರುವವ ಅಂತ ನಿನಗೂ. ಆದ್ರಿಂದಲೇ ಎಲ್ಲ ಕಡೆ ಇರುವವರಿಗೊಂದು ನಿಶ್ಚಿತ ವಿಳಾಸ ಇಲ್ಲ. ನಿಮ್ಮದು ವಿಳಾಸ ಏನು ಅಂತಂದು ಬಿಟ್ಟರೆ ಕೆಲವರು ಹೇಳೋದುಂಟು, ರಾಷ್ಟ್ರೀಯ ಹೆದ್ದಾರಿ 17 ಅಂತ. ಯಾಕೆಂದ್ರೆ ರಸ್ತೆಯಲ್ಲೇ ಓಡಾಡುವುದು ಜಾಸ್ತಿ. ಆ ಕಚೇರಿ, ಈ ಕಚೇರಿ, ಇನ್ನೊಂದು ಕಚೇರಿ, ಮತ್ತೊಂದು ಕಚೇರಿ ಅಂತ ಇಲ್ಲೇ ಓಡಾಡ್ತಾರೆ. ಅದರಿಂದ ಹೆಚ್ಚಿರುವುದು ದಾರಿಯಲ್ಲೇ. ಅದರಿಂದ ಏನು ವಿಳಾಸ ಕೊಡ್ತಾರೆ? ರಾಷ್ಟ್ರೀಯ ಹೆದ್ದಾರಿ 17, 48 ಏನೋ ಕೊಟ್ಟು ಬಿಡ್ತಾರೆ. ಅದೇ ರೀತಿಯಲ್ಲಿ ಭಗವಂತನ ವಿಳಾಸ ಏನು? ಅವನಿಗೆ ವಿಳಾಸ ಇಲ್ಲ. ಮಾತ್ರ ಪತ್ರ ಎಲ್ಲಿಗೆ ಬೇಕಾದರೂ ಹಾಕಿ ಅವನಿಗೆ ಸಿಗುತ್ತೆ. ಕಾಗದ ಅಲ್ಲಿಂದ ಇಲ್ಲಿಗೆ ಬಂದಿದೆ, ಇಲ್ಲಿಂದ ಕಾಗದ ಅಲ್ಲಿಗೆ ಹೋಗಿದೆ. ಹಾಗಾದ್ರೆ ಏನು? ಸರ್ವಗ, ಎಲ್ಲ ಕಡೆ ಇರುವವ ಅಂತ ಭೀಷ್ಮಾಚಾರ್ಯರು ಈ ಕೃಷ್ಣನನ್ನು ರಾಮರೂಪದಲ್ಲಿ ಚಿಂತನೆ ಮಾಡ್ತಾರೋ ಏನೋ, ಅಥವಾ ಯುದ್ಧರಂಗ ಸ್ಥಳದಲ್ಲಿ ಅರ್ಜುನನ ರಥವನ್ನು ಹಿಡ್ಕೊಂಡು ಆ ಹೆಣಗಳ ಮಧ್ಯದಲ್ಲಿ ಓಡಿಸಿದ ಕ್ರಮ ನೋಡಿದಾಗ
ಭೀಷ್ಮಾಚಾರ್ಯರು ಬಹಳ ಆಶ್ಚರ್ಯಪಟ್ಟರಂತೆ. ಕೃಷ್ಣನ ರಥ ಅರ್ಜುನನ ಕಟ್ಟಿಕೊಂಡು ಅಲ್ಲಿ ಉಂಟು ಅಂತಂದಾಗ ಕೃಷ್ಣ ಓಡಿ ಇಲ್ಲಿ ಬಂದಾಯ್ತಂತೆ. ಇಲ್ಲಿದ್ದಾನೆ ಅಂತಂದಾಗ ಮತ್ತೊಂದು ಕಡೆ ಹೋಗಿ ಆಯಿತು. ಆ ಹೆಣಗಳ ಮಧ್ಯದಲ್ಲಿ ಒಬ್ಬೊಬ್ಬ ವ್ಯಕ್ತಿಗೆ ಓಡುವುದು ಕಷ್ಟ ಉಂಟು. ಹಾಗಿರುವಾಗ ಆ ಆನೆಗಳು, ಆ ಕುದುರೆಗಳು, ಒಂಟೆಗಳು ಇವುಗಳೆಲ್ಲ ಸತ್ತು ಬಿದ್ದು ಆ ಹೆಣದ ಮಧ್ಯದಲ್ಲಿ ಆ ರಥ ಓಡಿಸುವುದು ಅಂತಂದ್ರೆ ನಮ್ಮ ಹಳ್ಳಿ ರಸ್ತೆಯಲ್ಲಿ ಗಾಡಿ ಓಡಿಸಿದಂತೆ. ಇಲ್ಲಿ ಓಡುವುದಿಲ್ಲ, ಅಲ್ಲಿ ಕೃಷ್ಣನ ರಥ ಓಡುತ್ತಿತ್ತು. ಅದನ್ನೆಲ್ಲ ಮೆಲುಕು ಹಾಕುತ್ತಾ ಇದ್ದಾರೆ ಭೀಷ್ಮಾಚಾರ್ಯರು. ಈಗ ಮಲಗಿದ್ದಾರೆ, ಕೆಲಸ ಇಲ್ಲ, ಬೇರೆ ನಿದ್ದೆ ಬರುವುದಿಲ್ಲ. ಆವಾಗ ನಮಗೂ ಬೇಡದ ಚಿಂತನೆ ಬರುತ್ತೆ, ಇವರಿಗೆ ಬೇಕಾದ ಚಿಂತನೆ ಬಂತು. ಅಲ್ಲೋ ಮಲಗಿದ್ದಾರಲ್ಲೋ, ಆರಾಮ ತಾನೆ, ಏನು ಕೆಲಸ ಇಲ್ಲ ಅಲ್ಲ, ಎಲ್ಲ ಕೆಲಸ ಎಲ್ಲ ಮುಗಿದಾಗಿದೆ ಅಲ್ಲೋ, ಮತ್ತೆ ಏನು ಮಾಡ್ತಾರೆ, ನಿದ್ದೆ ಬರುವುದಿಲ್ಲ ಅಲ್ಲ, ಹರಿಸ್ಮರಣೆ ಮಾಡು ಅಂತಂದ್ರಲ್ಲೋ ಹಿರಿಯರು ಯಾರು, ಅದೇ ಹರಿಸ್ಮರಣೆ ಮಾಡ್ತಾ ಕೂತಿದ್ದಾರೆ. ಏನು ಅಂತ, ಸರ್ವಗ ನೀನು ಎಲ್ಲ ಕಡೆ ವ್ಯಾಪಿಸಿರುವವ, ಎಲ್ಲ ಕಡೆ ಹರಡಿರುವವ, ನೀನು ಇಲ್ಲದ ಜಾಗ ಅಂತ ಒಂದಿಲ್ಲ, ಸರ್ವಗಃ ಅಂತ ಒಂದು ನಾಮ. ಮುಂದಿನ ನಾಮ ಸರ್ವವಿತ್. ಗೊತ್ತಾಯಿತು? ಎಲ್ಲ ಕೆಲವು ಸುಲಭ ಸುಲಭ ಶಬ್ದಗಳೇ. ಎಲ್ಲವನ್ನು ತಿಳಿದವ. ವಿತ್ ಅಂದ್ರೆ ತಿಳಿದವ, ಸರ್ವ ಅಂದ್ರೆ ಎಲ್ಲ, ಎಲ್ಲವನ್ನೂ ತಿಳಿದವ. ಇನ್ನೊಂದರ್ಥ ಕೊಡ್ತಾರೆ, ಸರ್ವ ಅಂದ್ರೆ ಇವನೇ, ಕೃಷ್ಣನೇ. ಕೃಷ್ಣನಿಗೇನೆ ಸರ್ವ ಅಂತ ಹೆಸರು. ಯಾಕೆ ಗೊತ್ತಾ? ಸರ್ವಂ ಸಮಾಪ್ನೋಷಿ ತತೋಸಿ ಸರ್ವ. ನಿನಗೆ ಸರ್ವ ಅಂತ ಹೆಸರು. ಶರ್ವಸ್ಸರ್ವ ಶಿವಸ್ತಾಣು, ಶರ್ವಸ್ಸರ್ವ ಶಿವಸ್ತಾಣು ನೋಡಿದ್ದೇವಲ್ಲ. ಸರ್ವ ಅಂತ ಹೆಸರು. ಯಾಕೆ? ಎಲ್ಲವನ್ನೂ ಕಬಡಿಸ್ತಾನೆ ಅಂತೆ, ಎಲ್ಲ ಹೋಗಿ ಸೇರುವುದು ಅವನಲ್ಲೇ ಅಂತೆ. ಸರ್ವವೂ ಹೋಗಿ ಎಲ್ಲಿ ಸೇರುತ್ತೋ ಅವನಿಗೆ ಸರ್ವ ಅಂತ ಹೆಸರು ಕೊಟ್ಟರು. ನೀನು ಸರ್ವವಿತು ಅಂದ್ರೆ ಏನರ್ಥ? ಏನರ್ಥ ಬಂತು? ನೀನು ನಿನ್ನನ್ನು ತಿಳಿದವ. ನಿನ್ನನ್ನು ತಿಳಿದವರು ನೀನಲ್ಲದೆ ಮತ್ತೊಬ್ಬರಿಲ್ಲ. ನಿನ್ನ ಬಗ್ಗೆ ಸರಿಯಾದ ತಿಳುವಳಿಕೆ ನಿನಗಲ್ಲದೆ ಇನ್ನೊಬ್ಬರಿಗಿಲ್ಲ. ಲಕ್ಷ್ಮಿಯನ್ನು ಆರಂಭ ಮಾಡಿಕೊಂಡು ಕಲಿ ತನಕ ಲಕ್ಷ್ಮಿ ಮೊದಲಿನವಳು, ದೇವರನ್ನು ಬಿಟ್ಟುಬಿಡಿ. ಅಸ್ವತಂತ್ರರಲ್ಲಿ ಲಕ್ಷ್ಮಿ ಮೊದಲಿನವಳು, ಕಲಿ ಕೊನೆಯವ. ಮತ್ತು ಎಲ್ಲ ಜೀವರುಗಳು ಮಧ್ಯದಲ್ಲಿ ಬಂದ್ರಲ್ಲ, ಯಾರೂ ಕೂಡ ಇವನನ್ನು ತಿಳಿದವರಿಲ್ಲ. ಹಾಗಾದ್ರೆ ನೋಡಿ, ಒಂದು ವಸ್ತುವನ್ನು ಯಾರೂ ತಿಳಿಲಿಲ್ಲ ಅಂದ್ರೆ ಆ ವಸ್ತು ಇಲ್ಲ ಅಂತಲೇ ಅರ್ಥ. ಕ್ರಮನೇ ಹಾಗೆ. ಮೊಲದ ಕೋಡನ್ನು ಯಾರೂ ತಿಳಿಲಿಲ್ಲ, ಇಲ್ಲ ಅಂತಲೇ ಅರ್ಥ. ಮನುಷ್ಯನ ಕೋಡು ಯಾರೂ ತಿಳಿಲಿಲ್ಲ, ನಾನು ನೋಡಿಲ್ಲ ಅಂತ, ಎಲ್ಲರೂ ನೋಡಿಲ್ಲ ಅಂದ್ರೆ ಇಲ್ಲ ಅಂತಲೇ ಅರ್ಥ. ಅದೇ ರೀತಿಯಲ್ಲಿ ದೇವರನ್ನು ಯಾರೂ ತಿಳಿಲಿಲ್ಲ ಅಂತಂದು ಬಿಟ್ರೆ ಇಲ್ಲ ಅಂತಲೇ ಆಗುವುದಿಲ್ವೋ? ಅದಕ್ಕಂತೂ ಭೀಷ್ಮಾಚಾರ್ಯರೇ ಸರ್ವವಿತು, ನಿನ್ನನ್ನು ನೀನೇ ತಿಳ್ಕೊಂಡವ. ಇನ್ನೊಬ್ರು ತಿಳಿಲಿಲ್ಲ, ನಿನ್ನನ್ನು ನೀನೇ ತಿಳ್ಕೊಂಡವ. ನಿನ್ನ ಸ್ವಭಾವ ಏನು, ನಿನ್ನ ಚರಿ ಏನು ಎನ್ನುವುದು ಕೃಷ್ಣ. ಇನ್ನೊಬ್ಬರಿಗೆ ನೀನು ಗುಟ್ಟು ಬಿಟ್ಟು ಕೊಡುವವಲ್ಲ, ನಿನ್ನ ಗುಟ್ಟು ನಿನ್ನಲ್ಲೇ ಉಳಿಸಿಕೊಂಡವ ಸರ್ವವಿತ್. ನಮ್ಮನ್ನೂ ತಿಳ್ಕೊಂಡಿದ್ದಿ, ನಿನ್ನನ್ನೂ ತಿಳ್ಕೊಂಡಿದ್ದಿ. ನಮ್ಮಲ್ಲಿ ಲೋಕದಲ್ಲಿ ಕ್ರಮ ಏನಿರುತ್ತೆ ಗೊತ್ತಾ? ಇನ್ನೊಬ್ಬರನ್ನು ತಿಳ್ಕೊಳ್ಳಿಕ್ಕೆ ಹೊರಡ್ತೇವೆ, ನಾನು ಯಾರು ಅಂತ ಗೊತ್ತಿರುವುದಿಲ್ಲ, ತನ್ನ ಬಗ್ಗೆ ಗೊತ್ತಿರುವುದಿಲ್ಲ, ಇನ್ನೊಬ್ಬರ ತಿಳುವಳಿಕೆಗೆ ಹೊರಟಿರ್ತೇವೆ. ನೀನು ಹಾಗಲ್ಲ, ನಿನ್ನನ್ನು ತಿಳ್ಕೊಂಡು ಇನ್ನೊಬ್ಬರನ್ನು ತಿಳ್ಕೊಳ್ಳಿಕ್ಕೆ ಹೊರಟವ ನೀನು. ಆದ್ರಿಂದ ನೀನು ಯಾರು? ಸರ್ವವಿತ್, ಎಲ್ಲವನ್ನೂ ತಿಳ್ಕೊಂಡವ. ಅಂದ್ರೆ ನಿನ್ನನ್ನೂ ತಿಳ್ಕೊಂಡವ, ಇತರವನ್ನು ತಿಳ್ಕೊಂಡವ, ಬಾಕಿದ್ದನ್ನು ತಿಳ್ಕೊಂಡವ. ಸರ್ವಗಃ ಸರ್ವವಿತ್ ಭಾನು ಮೂರನೇ ನಾಮ. ಇದರಲ್ಲಿ ಭಾನು ಅಂತ ಸೂರ್ಯನಿಗೆ ಹೆಸರುಂಟು. ಸೂರ್ಯನಿಗೆ ಭಾನು ಅಂತ ಯಾಕೆ ಹೆಸರು? ನಮ್ಮಲ್ಲಿ ತುಳುವಿನಲ್ಲಿ ಬಾನ ಅಂತ ಆಕಾಶಕ್ಕೆ ಕರೆಯುವುದುಂಟು. ಬಾನುಡು ಚಂದ್ರದೇವರು ಮೂಡಿಯರು ಅಂತ ಹೇಳುವುದುಂಟು. ಬಾನ ಅಂದ್ರೆ ಆಕಾಶ, ಅದು ಸೂರ್ಯನ ಹೆಸರು. ಸೂರ್ಯ ಇರುವ ಜಾಗಕ್ಕೆ ಬಾನ ಅಂತ ನಾವು ಕರೀಲಿಕ್ಕೆ ಶುರು ಮಾಡಿದೆವು. ಏನು? ಭಾನು ಅಂತ ಸೂರ್ಯನಿಗೆ ಹೆಸರು. ಯಾಕೆ ಭಾನು ಅಂತ ಸೂರ್ಯನಿಗೆ ಹೆಸರು? ಭಾಸತೆ, ಶೋಭಿಸುತ್ತಾನೆ. ಭಾಸಯತಿ, ತಾನೂ ಶೋಭಿಸ್ತಾನೆ, ವಸ್ತು ಕಾಣುವಂತೆ ಮಾಡ್ತಾನೆ. ತಾನೂ ಕಾಣ್ತಾನೆ, ಜನಕ್ಕೆ ವಸ್ತುಗಳು ಕಾಣುವಂತೆ ಮಾಡ್ತಾನೆ. ಆದ್ದರಿಂದ ಸೂರ್ಯನನ್ನು ಭಾನು ಅಂತ ಕರೆದ್ರಲ್ಲ. ಸೂರ್ಯ ತಾನು ಕಂಡ, ಸೂರ್ಯ ವಸ್ತು ಕಾಣುವಂತೆ ಮಾಡಿದ. ಹೌದು, ಸೂರ್ಯನಿಗೆ ಆ ಶಕ್ತಿ ಎಲ್ಲಿಂದ ಬಂತು? ಕೃಷ್ಣ ಭಗವದ್ಗೀತೆಯಲ್ಲಿ 15ನೇ ಅಧ್ಯಾಯದಲ್ಲಿ ಅಂದ, ಸೂರ್ಯನ ಒಳಗೆ ನಾನೇ ಇದ್ದು ಅವನಿಂದ ಬೆಳಕು ಬರುವಂತೆ ಮಾಡಿದ್ದು ಅಂದ.
ಚಂದ್ರನಲ್ಲಿ ನಾನೇ ಸೇರಿಕೊಂಡು ಚಂದ್ರನಿಂದ ತಂಪಾದ ಕಿರಣ ಬರುವಂತೆ ಮಾಡಿದೆ. ಬೆಳಕು ಕೊಡುವ ವಸ್ತುಗಳು ಅಂತ ಏನೆಲ್ಲ ಉಂಟೋ ಎಲ್ಲದರ ಒಳಗೂ ಕೂಡ ನಾನು ಬೆಳಕಿನ ರೂಪದಲ್ಲಿ ಸೇರಿಕೊಂಡಿದ್ದೇನೆ. ಆದ್ರಿಂದ ಭಾನು ಅಂತ ನಿಜವಾದ ಹೆಸರು, ಮುಖ್ಯವಾದ ಹೆಸರು ಯಾರಿಗೆ? ನನಗೆ ಅಂತಾನೆ ಕೃಷ್ಣ ಅರ್ಜುನನಲ್ಲಿ. ಭೀಷ್ಮರಂತ ಇದ್ದಾರೆ, ಹೌದು ನಿನಗೇನೇ ಹೆಸರು. ಅರ್ಜುನನಿಗೆ ಕೃಷ್ಣ ಗೀತೆ ಉಪದೇಶ ಮಾಡುವಾಗ ಭೀಷ್ಮಾಚಾರ್ಯರು ಸ್ವಲ್ಪ ಕೇಳಿಸಿಕೊಂಡಿರ್ಬೋದು. ಆದ್ರಿಂದ ಅವರಂತಾರೆ ಭಾನು ಅಂತ ನಿಜವಾದ ಹೆಸರು ನಿನಗೆ. ನಿನ್ನನ್ನು ತೋರಿಸಿಕೊಡ್ತಿ, ಸಮಾಜಕ್ಕೆ ವಸ್ತುಗಳನ್ನು ತೋರಿಸಿಕೊಡ್ತಿ. ವಿವೃಣತೆ ತನು ಸ್ವಾಂ ವೇದ ಮಾತಂದಿತು. ತನ್ನನ್ನು ತೋರಿಸಿಕೊಡ್ತಾನೆ, ಸಾಧಕನಿಗೆ ತನ್ನನ್ನು ತೋರಿಸಿಕೊಡ್ತಾನೆ. ದೇವರು ತನ್ನನ್ನು ತೋರಿಸಿಕೊಡ್ತಾನೆ, ಸಾಧಕ ಜೀವನನ್ನು ಅವನಿಗೆ ತೋರಿಸಿಕೊಡ್ತಾನೆ. ಆದ್ದರಿಂದ ನಿನಗೆ ಹೆಸರು ಭಾನು, ಎಲ್ಲವನ್ನೂ ತೋರಿಸಿಕೊಡುವವ ಭಾನು. ಇನ್ನು ವಿಶ್ವಕ್ಸೇನ. ಏನು ವಿಶ್ವಕ್ಸೇನ ಅಂದ್ರೆ? ವಿಶ್ವಕ್ ಸೇನಾ ಯಸ್ಯ ವಿಶ್ವಕ್ಸೇನ. ಸೇನಾ ಅಂದ್ರೆ ಸೈನ್ಯ, ವಿಶ್ವಕ್ ಅಂದ್ರೆ ಸುತ್ತಮುತ್ತ, ಎಲ್ಲ ಕಡೆಯೂ, ಎಲ್ಲ ದೇಶದಲ್ಲಿಯೂ, ಎಲ್ಲ ಕಾಲದಲ್ಲಿಯೂ ಸೈನ್ಯವನ್ನು ಕಟ್ಟಿಕೊಂಡೇ ಇರತಕ್ಕಂಥ ವ್ಯಕ್ತಿಗೆ ವಿಶ್ವಕ್ಸೇನ ಅಂತ ಹೆಸರು. ಏನು ಸೈನ್ಯವನದ್ದು? ಮತ್ತೆ ಯಾವುದೂ ಅಲ್ಲ, ಬ್ರಹ್ಮಾದಿಗಳೆಲ್ಲ ಅವನ ಸೈನಿಕರು. ಯಾವುದಕ್ಕೋಸ್ಕರ ಸೈನ್ಯ ಇಟ್ಟುಕೊಂಡಿದ್ದಾನೆ? ನಮ್ಮಲ್ಲಿ ಜೀವರುಗಳಲ್ಲಿ ಅವರವರಿಂದ ಆ ಆ ಕಾಲಕ್ಕೆ ಕರ್ಮವನ್ನು ಮಾಡಿಸಿ ಅವರಿಗೆ ಫಲ ಕೊಡುವುದಕ್ಕೋಸ್ಕರ ಭಗವಂತನ ಸೈನ್ಯ ಯಾವಾಗಲೂ ತತ್ಪರವಾಗಿ ನಿಂತಿದೆ. ತತ್ವಾಭಿಮಾನಿ ದೇವತೆಗಳು ನಮ್ಮ ಶರೀರದಲ್ಲಿದ್ದಾರೆ. ಒಂದೊಂದು ಬೆರಳಲ್ಲಿ ಒಂದೊಂದು ಜಾಗದಲ್ಲಿ ತತ್ವಾಭಿಮಾನಿ ದೇವತೆಗಳು ಸೇರಿಕೊಂಡಿದ್ದಾರೆ. ಇವರಿಗೆ ಕೆಲಸ ಏನು? ನಮ್ಮಿಂದ ನಮ್ಮ ಯೋಗ್ಯತೆಗೆ ಅನುಸಾರವಾಗಿ, ನಮ್ಮ ಜನ್ಮಾಂತರದ ಕರ್ಮಕ್ಕೆ ಅನುಸಾರವಾಗಿ ಒಳ್ಳೆದೋ ಕೆಟ್ಟದೋ ನಮ್ಮಿಂದ ಮಾಡಿಸಿ ನಮಗೆ ಫಲ ಕೊಡುವುದು ಅವರ ಕೆಲಸ. ಹೇಳಿದ್ದು ಯಾರವರಿಗೆ? ಭಗವಂತ ಹೇಳಿದ್ದು. ಹೀಗೆ ಜೀವರುಗಳಲ್ಲೆಲ್ಲ ನೀವು ಇದ್ದುಕೊಂಡು ಅವರ ಕರ್ಮಕ್ಕೆ ಅನುಗುಣವಾಗಿ, ಅವರ ಯೋಗ್ಯತೆಗೆ ಅನುಗುಣವಾಗಿ ಅವರಿಂದ ಕೆಲಸ ಮಾಡಿಸಿ ಅವರಿಗೆ ಫಲ ಕೊಡಿ. ಇಂಥ ಭಗವಂತ ತನ್ನ ಸೈನ್ಯಕ್ಕೆ ಆಜ್ಞೆ ಮಾಡಿದ್ದಾನೆ, ಬ್ರಹ್ಮಾದಿ ದೇವತೆಗಳಿಗೆ ಆಜ್ಞೆ ಮಾಡಿದ್ದಾನೆ, ಬ್ರಹ್ಮನನ್ನು ಆರಂಭ ಮಾಡಿಕೊಂಡು ಕಲಿ ಪರ್ಯಂತ ದೈತ್ಯರಿಗೆ ಆಜ್ಞೆ ಮಾಡಿದ್ದಾನೆ. ಇದೆಲ್ಲ ಭಗವಂತನ ಸೈನ್ಯ. ಹಾಗಾದ್ರೆ ವಿಶ್ವಕ್ ಎಷ್ಟು ಜನ ಇಲ್ಲಿದ್ದೇವೆ? ಎಲ್ಲರಲ್ಲಿಯೂ ಕೂಡ ಭಗವಂತನ ಸೈನ್ಯ ಸೇರಿಕೊಂಡಿದೆ. ಯಾವಾಗ ಎಲ್ಲ ನಾವಿರ್ತೇವೆ ಆವಾಗ ಎಲ್ಲ ಭಗವಂತನ ಸೈನ್ಯ ಸೇರಿಕೊಂಡಿರುತ್ತೆ ನಮ್ಮದಲ್ಲಿ. ಎಲ್ಲ ದೇಶದಲ್ಲಿಯೂ, ಎಲ್ಲ ಕಾಲದಲ್ಲಿಯೂ, ಎಲ್ಲ ಚೇತನರಲ್ಲಿಯೂ ಭಗವಂತ ತನ್ನ ಸೈನ್ಯವನ್ನು ಕಳಿಸಿಕೊಟ್ಟು ಪ್ರತಿಯೊಬ್ಬ ಜೀವನ ಯೋಗಕ್ಷೇಮವನ್ನು ನೋಡ್ತಾ ಇದ್ದಾನೆ. ಎಲ್ಲೆಲ್ಲಿ ಗಡಿ ಪ್ರದೇಶ ಅಂತ ಉಂಟೋ ಅಲ್ಲೆಲ್ಲ ಸರ್ಕಾರದವರು ಸೈನ್ಯವನ್ನು ಕಳಿಸಿ ಗಡಿ ಪ್ರವೇಶದ ಜೋಪಾನ ಮಾಡುವಂತೆ ಇದೆಲ್ಲ ಗಡಿ ಪ್ರದೇಶಗಳು, ಒಂದೊಂದು ಶರೀರ ಒಂದೊಂದು ಗಡಿ ಪ್ರದೇಶ. ಇಲ್ಲೆಲ್ಲ ಭಗವಂತ ತನ್ನ ಸೈನ್ಯವನ್ನು ಕಳಿಸಿ ಅವರವರಿಗೆ ಬೇಕಾದ್ದನ್ನು ಒದಗಿಸಿ ಕೊಡಿ ಅಂತ ಭಗವಂತ ಏನಿಟ್ಟಿದ್ದಾನೆ. ಆದ್ದರಿಂದ ಕೃಷ್ಣ ನಿನ್ನ ಹೆಸರು ವಿಶ್ವಕ್ ಸೇನ ವಿಶ್ವಕ್ಸೇನ. ಸೇನಾ ಅಂದ್ರೆ ಸೈನ್ಯ, ವಿಶ್ವಕ್ ಅಂದ್ರೆ ಎಲ್ಲ ಕಡೆ ಎಲ್ಲ ಕಾಲದಲ್ಲಿಯೂ ಬ್ರಹ್ಮಾದಿಗಳೆಂಬ ಸೈನ್ಯವನ್ನು ಇಟ್ಟು ಜಗತ್ತನ್ನು ಸಂರಕ್ಷಣೆ ಮಾಡುವವನು ನೀನು. ಆದ್ದರಿಂದ ನಿನಗೆ ವಿಶ್ವಕ್ಸೇನ ಅಂತ ಹೆಸರು ಬಂದಿದೆ. ಹಾಗಾದ್ರೆ ನಾವು ತತ್ವಾಭಿಮಾನಿಗಳನ್ನು ಚಿಂತನೆ ಮಾಡುವಾಗ ಪೃಥಿವ್ಯಾತ್ಮನೆ ಧರಾಯೇ ನಮಃ, ಅಭಾತ್ಮನೆ ವರುಣಾಯ ನಮಃ, ತೇಜಾತ್ಮನೆ ಅಗ್ನಯೇ ನಮಃ, ಎಲ್ಲ ಬೆರಳಲ್ಲಿ ಪಂಚಭೂತಗಳನ್ನು ಚಿಂತನೆ ಮಾಡಬೇಕಂತೆ, ಪಂಚಭೂತಗಳಿಗೆ ಸಂಬಂಧಪಟ್ಟ ದೇವತೆಗಳನ್ನು ಚಿಂತನೆ ಮಾಡಬೇಕಂತೆ. ಚಿಂತನೆ ಮಾಡುವಾಗ ಅನುಸಂಧಾನ ಏನಿರಬೇಕು? ಭಗವಂತ ಕಳಿಸಿಕೊಟ್ಟ ಸೈನ್ಯ ನನ್ನ ರಕ್ಷಣೆಗೋಸ್ಕರ ನನ್ನ ದೇಹದಲ್ಲಿ ಬಂದು ಸೇರಿಕೊಂಡಿದೆ, ಅವರನ್ನು ಜೋಪಾನ ಮಾಡುವುದು ನನ್ನ ಕೆಲಸ, ಅವರನ್ನು ವಿಚಾರಿಸುವುದು ನನ್ನ ಕೆಲಸ, ಅವರಿಗೆ ಕಾಲ ಕಾಲಕ್ಕೆ ಏನು ಬೇಕು ಅಂತ ಅವರನ್ನು ಸ್ಮರಿಸುವುದು ನನ್ನ ಕೆಲಸ. ಸೈನ್ಯವನ್ನು ಚೆನ್ನಾಗಿ ನೋಡಿಕೊಂಡರೆ ಭಗವಂತನ ಯಜಮಾನನ ಸೇವೆ ಮಾಡಿದಂತೆ ಆಗುತ್ತೆ. ಆದ್ದರಿಂದ ಕೃಷ್ಣ ನೀನು ವಿಶ್ವಕ್ ಸೇನ ವಿಶ್ವಕ್ಸೇನ. ನಂತರದ್ದು ಜನಾರ್ದನ. ಏನು ಜನಾರ್ದನ ಅಂದ್ರೆ? ಜನ ಅರ್ಧನ. ಜನ ಅಂದ್ರೆ ಏನು? ನಮ್ಮನ್ನೆಲ್ಲ ಒಂದು ಜನ ಅಂತ ಕರೀತಾರೆ. ಭಗವಂತನನ್ನು ಜನ ಅಂತ ಕರೆದರು. ನಮಗೆ ಯಾಕೆ ಜನ ಅಂತ ಹೆಸರು? ಜಾಯತೆ ಇತಿ ಜನ, ಹುಟ್ಟುತ್ತೇವೆ, ಆದ್ದರಿಂದ ನಮ್ಮನ್ನು ಜನ ಅಂತ ಕರೆದ್ರಂತೆ.
ಭಗವಂತನಿಗೂ ಜನ ಅಂತ ಕರೆದ್ರು. ಯಾಕೆ? ಹುಟ್ಟುವುದಿಲ್ಲ ಅಂತೆ, ಆದ್ದರಿಂದ ಜನ ಅಂತ ಕರೆದ್ರಂತೆ. ಒಂದೇ ಶಬ್ದ ನಮ್ಮಲ್ಲಿ ಒಂದು ಮುಖದಿಂದ ತೆರೆದುಕೊಂಡಿತು, ದೇವರಲ್ಲಿ ಮತ್ತೊಂದು ಮುಖದಿಂದ ತೆರೆದುಕೊಂಡಿತು. ಇದು ನಮಗೆಲ್ಲ ಗೊತ್ತು. ವಿಸ್ಮರಣೆ ವಿಜ್ಞಾನ ಎನ್ನುವಲ್ಲಿ ನಮ್ಗೆ ಗೊತ್ತಲ್ಲ. ಒಂದೇ ವಿ, ಸ್ಮರಣೆ ಒಟ್ಟಿಗೆ ಸೇರಿದಾಗ ವಿ ಎನ್ನುವುದಕ್ಕೊಂದು ಅರ್ಥ ಬಂತು, ಜ್ಞಾನ ಎನ್ನುವುದೊಟ್ಟಿಗೆ ವಿ ಸೇರಿದಾಗ ಮತ್ತೊಂದು ಅರ್ಥ ಬಂತು. ನನ್ನ ಹುಡುಗ ಭಾರಿ ಓದಿದ್ದಾನೆ, ಆದರೆ ಪರೀಕ್ಷಾ ಕೊಠಡಿಗೆ ಹೋಗುವಾಗ ಪಾಪ ಪೂರಾ ವಿಸ್ಮರಣೆ. ಅಲ್ಲಿ ವಿಸ್ಮರಣೆ ಅಂದರೆ ವಿಶೇಷ ಸ್ಮರಣೆ ಅಂತ ಅರ್ಥ ಅಲ್ಲ, ಇದು ಓದಿದ್ದೆಲ್ಲ ಮರ್ತೋಯ್ತು ಅಂತ ಅರ್ಥ. ಇವ ಭಾರೀ ದೊಡ್ಡ ವಿಜ್ಞಾನಿ, ಏನರ್ಥ? ಜ್ಞಾನ ಎಲ್ಲ ಹೋಗಿದೆ ಅಂತ ಅರ್ಥ ಅಲ್ಲ, ತುಂಬಾ ತಿಳಿದಿದ್ದಾನೆ ಅಂತ ಅರ್ಥ. ಹಾಗಾದರೆ ವಿರುದ್ಧ ಅರ್ಥಗಳನ್ನು ಕೊಡತಕ್ಕಂತಹ ಶಬ್ದ ಲೋಕದಲ್ಲಿ ಉಂಟಲ್ಲ, ಅದೇ ರೀತಿಯಲ್ಲಿ ನಮಗಾಗುವಾಗ ಜನ ಅಂದರೆ ಹುಟ್ಟದು ಅಂತ ಅರ್ಥ, ಭಗವಂತನಿಗಾಗುವಾಗ ಜನ ಅಂದ್ರೆ ಹುಟ್ಟದವ ಅಂತ ಅರ್ಥ. ಜನ ಅಂದ್ರೆ ಹುಟ್ಟದವ. ನ ಜಾಯತೆ ಇತಿ ಜನ, ಎಂದೆಂದೂ ಹುಟ್ಟುವುದಿಲ್ಲ. ಹುಟ್ಟು ಎನ್ನುವುದು ಭಗವಂತನಿಗಿಲ್ಲ. ಹುಟ್ಟು ಶಬ್ದಕ್ಕೆ ಅರ್ಥ ಗೊತ್ತು. ಇನ್ನೊಬ್ಬರ ಕೈಗೆ ಸಿಕ್ಕಿ ತಾಯಿಯ ಗರ್ಭಕ್ಕೆ ಹೋಗುವುದು, ಇನ್ನೊಬ್ಬರ ಕೈಗೆ ಸಿಕ್ಕಿ ಗರ್ಭದಲ್ಲಿ ಒದ್ದಾಡುವುದು, ದೇಹ ಹಿಡ್ಕೊಂಡು ಗರ್ಭದಿಂದ ಹೊರಗೆ ಬರುವುದು, ಅಲ್ಲಿ ಕಷ್ಟಪಡುವುದು, ದುಃಖ ಪಡುವುದು, ಇದನ್ನೆಲ್ಲ ನಮ್ಮ ನಿಮ್ಮ ಜನಿ. ಈ ರೀತಿಯಾಗಿರತಕ್ಕಂತಹ ಜನಿ ಉತ್ಪತ್ತಿ ಭಗವಂತನಿಗಿಲ್ಲ. ಆದ್ರಿಂದ ದೇವರನ್ನು ಏನು ಅಂತ ಕರೆದ್ರು? ಜನ, ಹುಟ್ಟದವ ಅಂತ ಕರೆದ್ರು. ಮತ್ತೆ ಅರ್ಧನ, ಇನ್ನೊಬ್ಬರ ಹುಟ್ಟು ಅಡಗಿಸುವವ. ನಾವು ಲೋಕದಲ್ಲಿ ಇನ್ನೊಬ್ಬರಿಗೆ ಬೈಯೋದುಂಟು. ಏನು ಭಾರಿ ಗಲಾಟೆ ಮಾಡ್ತೀವಿ, ನಿನ್ನ ಹುಟ್ಟು ಅಡಗಿಸ್ತೇನೆ ನೋಡು. ಹುಟ್ಟು ಅಡಗಿಸ್ಲಿಕ್ಕೆ ಏನು? ಹುಟ್ಟು ಇವನೇ ಕೊಟ್ಟದ್ದು ಅವನಿಗೆ, ಇವನೇ ಕೊಟ್ಟದ್ದಾದ್ರೆ ಇವನೇ ಅಡಗಿಸ್ಬೇಕು. ಇವ ಕೊಟ್ಟದ್ದಲ್ಲ ಹುಟ್ಟು, ಆದ್ರೆ ಮತ್ತೆ ಅಡಗಿಸುವುದು ಹೇಗೆ? ಆದರೆ ಲೋಕದಲ್ಲಿ ಒಂದು ಹುಟ್ಟು ಅಡಗಿಸು. ನಿಜವಾಗಿ ನಮ್ಮ ನಿಮ್ಮ ಹುಟ್ಟು ಅಡಗಿಸುವ ಭಗವಂತ. ಹುಟ್ಟಡಗಿ ಶಬ್ದಕ್ಕೆ ನಾನಾ ಅರ್ಥ ಉಂಟು. ಏನು? ನಿನ್ನ ಅಹಂಕಾರವನ್ನು ಮರ್ದನ ಮಾಡ್ತೇನೆ ನೋಡು, ಭಾರಿ ಗಲಾಟೆ ಮಾಡ್, ನೀನು ಹುಟ್ಟೇ ಇಲ್ಲ ಅಂತ ಮಾಡ್ತೇನೆ ನೋಡು ಅಂತ ಹೀಗೆಲ್ಲ ನಾನಾ ಮುಖದಿಂದ ಹೇಳೋದುಂಟಲ್ಲ. ಅರ್ಧನ, ಅರ್ಧನ ಅಂದ್ರೆ ಮರ್ದನ. ಮರ್ದನ ಅಂದ್ರೆ ಸಾತ್ವಿಕ ಜನರು ಇನ್ನು ಮುಂದೆ ಸಂಸಾರದಲ್ಲಿ ಹುಟ್ಟಿ ಒದ್ದಾಡದಂತೆ ಮಾಡುವವ. ಹಾಗೆ ದುರ್ಯೋಧನಾದಿಗಳು ಇನ್ನು ಮುಂದೆ ಸಂಸಾರದಲ್ಲಿ ಹುಟ್ಟಲಿಕ್ಕಿಲ್ಲ, ಆದರೆ ಒದ್ದಾಡ್ಲಿಕ್ಕುಂಟು. ಹುಟ್ಟಲಿಕ್ಕಿಲ್ಲ, ಒದ್ದಾಡ್ಲಿಕ್ಕುಂಟು. ನರಕಕ್ಕೆ ಹೋಗ್ಲಿಕ್ಕುಂಟು ದುರ್ಯೋಧನ, ಆದರೆ ಅಲ್ಲಿ ಒದ್ದಾಡ್ಲಿಕ್ಕುಂಟು. ಹುಟ್ಟಲಿಕ್ಕಿಲ್ಲ ಅಷ್ಟೇ. ಆದರೆ ಸಾತ್ವಿಕರಿಗೆ ಏನು ಮಾಡ್ತಾನೆ? ಹುಟ್ಟಲಿಕ್ಕೂ ಇಲ್ಲ, ಒದ್ದಾಡ್ಲಿಕ್ಕೂ ಇಲ್ಲ. ಇದಕ್ಕೂ ಅರ್ಧನ ಶಬ್ದದ ಅರ್ಥ. ತಾನು ಹುಟ್ಟುವುದಿಲ್ಲ, ತಾನು ಒದ್ದಾಡುವುದಿಲ್ಲ, ಸಾತ್ವಿಕರಿಗೆ ಹುಟ್ಟುವಂತೆ ಮಾಡುವುದಿಲ್ಲ, ಸಾತ್ವಿಕರು ಒದ್ದಾಡುವಂತೆ ಮಾಡುವುದಿಲ್ಲ. ಸಾತ್ವಿಕರ ಒದ್ದಾಟವನ್ನು, ಸಾತ್ವಿಕರ ದುಃಖವನ್ನು ಅರ್ಧಯತಿ ಮರ್ದಯತಿ ಇತಿ ಅರ್ಧನ. ತಾನು ಹುಟ್ಟದೆ, ತಾನು ಒದ್ದಾಡದೆ ಇನ್ನೊಬ್ಬರ ಹುಟ್ಟನ್ನು ಅಡಗಿಸತಕ್ಕಂತಹ ವ್ಯಕ್ತಿಗೆ ಜನಾರ್ದನ ಅಂತ ಹೆಸರು ಕೊಟ್ಟರು ಶಾಸ್ತ್ರಕಾರರು. ಕೃಷ್ಣ ನೀನು ಜನಾರ್ದನ, ನೀನಂತೂ ಹುಟ್ಟುವುದಿಲ್ಲ. ಹುಟ್ಟಿ ಹುಟ್ಟಿ ಒದ್ದಾಡ್ತಾ ಇದ್ದೇನೆ, ಶ್ರಮ ಪಡ್ತಾ ಇದ್ದೇನೆ. ಇನ್ನು ಮುಂದೆ ನನ್ನನ್ನು ಈ ರೀತಿ ಹುಟ್ಟದಂತೆ ಮಾಡು. ಹುಟ್ಟಿ ಏನೋ ಬಹಳ ದುಃಖಪಟ್ಟೆ, ತುಂಬಾ ಶ್ರಮ ಪಟ್ಟೆ, ಇನ್ನು ಮುಂದೆ ನಾನು ಈ ರೀತಿ ಶ್ರಮ ಪಡದಂತೆ ಮಾಡು ಕೃಷ್ಣ. ಆವಾಗ ನಿನ್ನ ಜನಾರ್ದನ ಎಂಬ ಹೆಸರು ಸಾರ್ಥಕ ಆಗುತ್ತೆ ಅಂತ ಭೀಷ್ಮರು ಸಮಸ್ತ ಭಕ್ತರ ಪರವಾಗಿ ಕೃಷ್ಣನಲ್ಲಿ ಬೇಡ್ತಾ ಇದ್ದಾರೆ. ನೀನು ಜನಾರ್ದನ, ವಿಶ್ವಕ್ಸೇನ ಜನಾರ್ದನ. ಮುಂದಿನ ನುಡಿ, ವೇದೋ ವೇದ ವಿದವ್ಯಂಗೋ ವೇದಾಂಗೋ ವೇದವಿತ್ ಕವಿ. ಚುಕ್ಕೆಗಳ ಒದ್ದಾಟ ಏನಿಲ್ಲಲ್ಲ, ಸ್ವಲ್ಪ ಸುಲಭ ಉಂಟು. ಓ ಅಂತ ಹೇಳಿದ್ರೆ ಸರಿ ಅಷ್ಟೇ, ಮತ್ತೇನಿಲ್ಲ. ವೇದೋ ವೇದ ವಿದವ್ಯಂಗೋ ವೇದಾಂಗೋ ವೇದವಿತ್ ಕವಿ. ಬಿಡಿಸುವುದಾದರೆ ವೇದ ವೇದವಿತ್ ಅವ್ಯಂಗ ವೇದಾಂಗ, ಈ ರೀತಿ ಬಿಡಿಸುವ ಕ್ರಮ. ಒಟ್ಟಿಗೆ ಹೇಳುವಾಗ ಆ ರೀತಿ ಓಕಾರ ಸಹಿತವಾಗಿ ಹೇಳುವುದು. ಬಿಡಿಸಿ ಹೇಳುವಾಗ ಮಾತ್ರ ಚುಕ್ಕೆಗಳನ್ನು ಹೇರಿಸಿಯೇ ಬಿಡಿಸಬೇಕು. ಏನು? ಮೊದಲನೇದ್ದೇನದು? ವೇದ ಅಂತಾರೆ ಭೀಷ್ಮಾಚಾರ್ಯರು ಕೃಷ್ಣನ. ನೀನು ವೇದ. ಏನು ವೇದ ಅಂದ್ರೆ? ತಿಳಿದಿದ್ದಿ ಅಂತಾರೆ. ವೇದ ಶಬ್ದಕ್ಕೆ ತಿಳಿದಿದ್ದಿ, ಅದೊಂದು ವರ್ಬ್ ವೇದ ಅಂಥೇಳಿ. ಧಾತು ಏನರ್ಥ ಕೊಡುತ್ತೆ? ಭೂತಕಾಲದ ಅರ್ಥವನ್ನು ಕೊಡುತ್ತೆ.
ಏನು ತಿಳಿದಿದ್ದಿ. ಕೃಷ್ಣ ಬಂದು ಕೂತ ಭೀಷ್ಮರ ಮುಂದೆ. ಭೀಷ್ಮರೇ ಹೇಗಿದ್ದೀರಿ ಅಂತ ಕೇಳಿದ್ನ. ಭೀಷ್ಮರಂತಾರೆ, ನೀನು ವೇದ, ನೀನು ತಿಳಿದಿದ್ದಿ ನಾನು ಹೇಗಿದ್ದೇನೆ ಅಂತ ನೀನು ತಿಳಿದಿದ್ದಿ. ನಾನು ಹೇಳಲಿಕ್ಕೆ ತೊಡಗಿ ಹಾಸ್ಯಾಸ್ಪದನಾಗುವುದಕ್ಕಿಂತ ನೀನು ತಿಳಿದಿದ್ದಿ ಅಂತಂತ ಹೇಳೋದು ವಾಸಿ ತಾನೆ. ಏನೋ ಹೇಗಿದ್ದೀರಿ ಅಂತ ಯಾರ ಹತ್ರ ಆದರೂ ಕೇಳ್ತೇವಲ್ಲ. ಏನೋ ಹೇಳಲಿಕ್ಕೆ ಶುರು ಮಾಡಿದರು. ಹೇಳಬೇಡಿ, ನಿಮ್ಮ ಚರ್ಯೆ ನನಗೆ ಗೊತ್ತು. ಮತ್ತೆ ಕೇಳಿದ್ಯಾಕೆ? ಹಾಗಾದರೆ ಒಬ್ಬನ ಬಗ್ಗೆ, ನನ್ನ ಬಗ್ಗೆ ನೀವೇನಾದರೂ ಕೇಳಿದಾಗ ನಾನು ಹೇಳಲಿಕ್ಕೆ ತೊಡಗಿದ್ರೆ ನೀವೇನಂತೀರಿ? ನಾನೇನೋ ಹೇಳಲಿಕ್ಕೆ ತೊಡಗಿದೆ ಅಂತಂದರೆ ಹೇಳಬೇಡಿ, ಗೊತ್ತು ಗೊತ್ತು ನನಗೆ, ನೀವು ಹೇಗಿದ್ದೀರಿ, ಏನು ನಿಮ್ಮ ಸಮಸ್ಯೆ ಏನು ಅಂತ ಎಲ್ಲ ನನಗೆ ಗೊತ್ತು, ನಾನು ಇನ್ನೊಬ್ಬರ ಹತ್ರ ಕೇಳಿದೆ, ನನಗೆ ಅರ್ಥ ಆಗಿದೆ ಅಂತ ಎಲ್ಲ ಶುರು ಮಾಡ್ತಾನೆ. ಹಾಗಾದರೆ ಏನು ಉತ್ತರ? ಅದೇ ರೀತಿ ಭಗವಂತ ಅಕ್ರೂರನಲ್ಲಿ ಕೃಷ್ಣ ಕೇಳಿದಂತೆ, ಏನಪ್ಪ ಹೇಗಿದ್ದೀಯಾ ಅಂತ ಕೇಳಿದಂತೆ. ಅದಕ್ಕೆ ಅಕ್ರೂರ ಕೊಟ್ಟ ಉತ್ತರ, ನೀನು ವೇದ, ನೀನು ತಿಳಿದಿದ್ದಿ, ನಾನು ಯಾರು, ಹೇಗೆ, ಎತ್ತ, ಯಾಕೆ, ಏನು ಅಂತ ನಿನಗೆ ಗೊತ್ತು, ಆದ್ರಿಂದ ನಿನಗೆ ಹೆಸರೇ ತಿಳಿದವ ಅಂತ ಆಯ್ತಲ್ಲ, ಸಾಕಲ್ಲ, ಬೇರೆ ಹೆಸರೇ ಬೇಡ ದೇವರಿಗೆ. ನೀನು ತಿಳಿದಿದ್ದಿ. ಏನು ತಿಳಿದಿದ್ದಿ? ನನಗೆ ಏನು ಬೇಕು, ಏನು ಬೇಡ, ಆಯುಷ್ಯ ಎಷ್ಟು, ಆರೋಗ್ಯ ಎಷ್ಟು, ಎಲ್ಲ ನಿನ್ನ ಕೈಯಲ್ಲಿಂಟು, ನಿನಗೆ ಗೊತ್ತುಂಟು. ಆದ್ರಿಂದ ನಾನು ಕೇಳುವುದೇನು, ನೀನು ಕೊಡುವುದೇನು, ನೀನೇ ಕೊಡಬೇಕು. ಒಂದು ರೀತಿಯಲ್ಲಿ ಭಕ್ತ ಭಗವಂತನಲ್ಲಿ ಜಗಳ ಮಾಡಿದಂತೆ. ನೀನು ಕೊಡುವುದೇನು ಬಂತು, ನಾನು ಕೇಳಿ ನೀನು ಕೊಡುವುದೇನು ಬಂತು, ನೀನೇ ಕೊಡ್ಲಿಕ್ಕಿದ್ದವ. ಆದರೂ ನನ್ನ ಹತ್ರ ಕೇಳಿಸಿ ನೀನು ಕೊಡುತ್ತಿ. ಮಗುವಿಗೆ ಏನು ಬೇಕು, ಬೇಕು ಬೇಡಗಳು ತಾಯಿ ಕೊಡಬೇಕು. ಮಗು ಕೇಳುವುದಿಲ್ಲ, ಸುಮ್ಮನೆ ಇದೆ. ಆದರೂ ಕಾಲ ಕಾಲಕ್ಕೆ ಅಮ್ಮ ಬಂದದಕ್ಕೆ ತಿಂಡಿಯೋ ತೀರ್ಥನೋ ತಿನಿಸೋ, ಶಾಲೆಗೆ ಹೋಗುವಿಕೆಯೋ, ಮಗು ತೆಪ್ಪಗೆ ಕೂತಿದೆ, ಮಗುವಿಗೆ ಬೇಕಾದ್ದೆಲ್ಲ ತಾಯಿ ಮಾಡ್ತಾಳೆ. ಆದರೂ ಒಂದೊಂದು ಸಂದರ್ಭದಲ್ಲಿ ಮಗು ಕೇಳಲಿ ಅಂತಲೂ ಬಿಡ್ತಾಳಲ್ಲ, ಮಗು ಕೇಳಲಿ ಮತ್ತೆ ಕೊಡೋಣ ಅಂತಲೂ ಬಿಡ್ತಾಳಲ್ಲ. ಅದೇ ರೀತಿಯಲ್ಲಿ ನಮಗೆ ಆಗು ಹೋಗುಗಳೇನು ಭಗವಂತನಿಗೆ ಗೊತ್ತು. ಆದ್ರಿಂದ ಎಲ್ಲ ಭಾರ ಭಗವಂತನ ಮೇಲೆ. ಏನು ಅಂತ? ನೀನು ವೇದ, ನೀನು ತಿಳಿದವ ಎನ್ನತಕ್ಕಂತಹದ್ದೇ ಭಗವಂತನ ಬಗ್ಗೆ ಭೀಷ್ಮಾಚಾರ್ಯರು ಕೊಟ್ಟಿರತಕ್ಕಂತಹ ದೊಡ್ಡ ಬಿರುದು ವೇದ. ಅಲ್ಲಿ ಎರಡು ಚುಕ್ಕೆಗಳುಂಟು, ವೇದ ಅಂತ ಚುಕ್ಕೆಗಳುಂಟು. ನಾನು ಮೊದಲು ಸಾಮಾನ್ಯವಾಗಿ ಒಂದು ಹೇಳಿದ್ದು, ನಿಮಗೆ ಪಕ್ಕ ಎಟಕುವ ಅರ್ಥವನ್ನು ನಾನು ಹೇಳಿದ್ದು ತಿಳಿದವ. ಯಾಕೆ? ವೇದ ಅದು ವರ್ಬನ್ನು ಹೇಳುವಾಗ ಚುಕ್ಕೆ ಬರುವುದಿಲ್ಲ, ನೌನಾಗಿ ಹೇಳುವಾಗ ಚುಕ್ಕೆ ಬೇಕು. ಇದು ವೇದ ಅಂತ ಎಲ್ಲದು 1000 ನೌನ್ಗಳು ಅಲ್ವೋ, 1000 ನಾಮಗಳು. ನಾಮ ಹೋಗಿ ನೌನ್ ಅಂತ ಆದದ್ದು ಮತ್ತೆಂತ, 1000 ನಾಮಗಳು ಹೇಳುವಾಗ ಚುಕ್ಕೆಗಳು ಬೇಕು. ಆದ್ರಿಂದ ಅಂತಾರೆ ವೇದ. ಏನರ್ಥ ವೇದ ಅಂದ್ರೆ? ತಿಳಿದ ಸ್ವರೂಪ ನೀನು, ವೇದ ಸ್ವರೂಪ. ತಿಳುವಳಿಕೆ ಬೇರೆಲ್ಲ, ನೀನು ಬೇರೆಲ್ಲ. ನಾಳೆ ದಿವಸ ನಾವು ಇರ್ತೇವೆ, ನಾವು ತಿಳಿದದ್ದು ಇರುವುದಿಲ್ಲ. ನಾವಿದ್ದೇವೆ, ನಾವು ತಿಳಿದದ್ದಿರುವುದಿಲ್ಲ. ಹಾಗಾದರೆ ನಾವು ಬೇರೆ, ನಮ್ಮ ತಿಳುವಳಿಕೆ ಬೇರೆ ಆಯ್ತಲ್ಲ. ದೇವರಿಗೆ ಹಾಗಲ್ಲ, ಅವನ ತಿಳುವಳಿಕೆಯು ಒಂದೇ. ಅವ ಬೇರೆ ಅಲ್ಲ, ಅವನ ತಿಳುವಳಿಕೆ ಬೇರೆ ಅಲ್ಲ. ಅವನಿಗೂ ಅವನ ತಿಳುವಳಿಕೆಗೂ ವ್ಯತ್ಯಾಸ ಇಲ್ಲ. ಬೆಲ್ಲಕ್ಕೂ ಸಿಹಿಗೂ ಭೇದ ಚಿಂತನೆ ಮಾಡಬೇಡಿ. ಅದೇ ರೀತಿ ಭಗವಂತನಿಗೆ ಅವನ ತಿಳುವಳಿಕೆಗೂ ಭೇದ ಚಿಂತನೆ ಮಾಡಬಾರದು. ಆದ್ರಿಂದ ಏನಂದ್ರು? ವೇದ ಅಂತಾರೆ ಭೀಷ್ಮ. ನೀನು ತಿಳುವಳಿಕೆ ಸ್ವರೂಪ, ನಿನ್ನಲ್ಲಿ ಸ್ವಲ್ಪನೂ ಅಜ್ಞಾನಕ್ಕೆ ಎಡೆ ಇಲ್ಲ, ಅಜ್ಞಾನಕ್ಕೆ ಆಸ್ಪದ ಇಲ್ಲ. ಜ್ಞಾನ ಸ್ವರೂಪ. ಬೆಲ್ಲದ ತುಂಡಲ್ಲಿ ಸ್ವಲ್ಪನೂ ಕಹಿಗೆ ಅವಕಾಶ ಇಲ್ಲ. ಹೇಗೋ ಅದೇ ರೀತಿಯಲ್ಲಿ ನಿನ್ನಲ್ಲಿ ಅಜ್ಞಾನಕ್ಕೆ ಸ್ವಲ್ಪನೂ ಎಡೆ ಇಲ್ಲ. ಅದು ನೀನು ಜ್ಞಾನ ಸ್ವರೂಪ. ವೇದ ಅಂತಾರೆ ಭೀಷ್ಮಾಚಾರ್ಯರು. ಮುಂದೆ ವೇದವಿತ್, ವೇದವನ್ನು ತಿಳಿದವನು, ಅದೂ ಒಂದು ಬಿರುದು ಭಗವಂತನಿಗೆ. ಭೀಷ್ಮಾಚಾರ್ಯ ಅಂತಾರೆ ವೇದವನ್ನು ತಿಳಿದವನು ನೀನೇ ಅಂತ ಒತ್ತು ಕೊಡ್ತಾ ಇದ್ದಾರೆ ಭೀಷ್ಮಾಚಾರ್ಯರು. ಯಾಕೆಂದ್ರೆ ವೇದಗಳು ಎಷ್ಟುಂಟು ಅಂತ ಯಾರಿಗೂ ಗೊತ್ತಿಲ್ಲ ಅಂತಾರೆ. ಎಷ್ಟು ಉಂಟು ಅಂತ ಗೊತ್ತಿರುವುದು ಇವನಿಗೆ ಮಾತ್ರ. ಆದ್ದರಿಂದ ಅವನೇ ತಿಳಿದಿದ್ದಾನೆ. ನೀನೂ ಕೂಡ ವೇದವನ್ನು ತಿಳಿದವ ಅಂತ ಅರ್ಥ ಅಲ್ಲ, ನೀನೇ ವೇದವನ್ನು ತಿಳಿದವ ಅಂತ ಅರ್ಥ. ನೀನೂ ಕೂಡ ಅಂತಂದ್ರೆ ಮತ್ತೊಬ್ಬರು ತಿಳಿದವರಿದ್ದಾರೆ ಅಂತ ಅರ್ಥ ಬರುತ್ತೆ. ಆದ್ರಿಂದ ಭೀಷ್ಮಾಚಾರ್ಯರು ಅಂತಾರೆ ನೀನೇ ಅಂದ್ರೆ ನೀನು ಒಬ್ಬನೇ. ಆದ್ರಿಂದ ಈ ದಿವಸ ಭೀಷ್ಮಾಚಾರ್ಯರು ಕೃಷ್ಣನನ್ನು ಯಾವ ಹೆಸರುಗಳಿಂದ ಕರೀತಾರೋ ಆ ಹೆಸರು ಏನು ಅರ್ಥವನ್ನು ಕೊಡುತ್ತೋ ಆ ಅರ್ಥ
ಅವನಲ್ಲೇ ಚೆನ್ನಾಗಿ ಕೂಡುತ್ತೆ, ಮತ್ತೊಬ್ಬರಲ್ಲಿ ಚೆನ್ನಾಗಿ ಕೂಡುವುದೇ ಇಲ್ಲ. ಆದ್ದರಿಂದ ಅಂತಹ ನಾಮಗಳನ್ನೇ ಹೇಳ್ತಾ ಇದ್ದಾರೆ ಭೀಷ್ಮಾಚಾರ್ಯರು. ಯಾವಾಗಲೂ ದೇವರನ್ನೊಂದು ಶಬ್ದದಿಂದ ಕರೆದ್ರೆ ಅಲ್ಲಿ ಆ ವ್ಯಕ್ತಿಗೆ ಅದರಿಂದ ಮಹತ್ವ ಸಿದ್ಧ ಆಗಬೇಕು. ಒಬ್ಬ ವ್ಯಕ್ತಿಯನ್ನು ಅಭಿನಂದನೆ ಮಾಡುವಾಗ, ವ್ಯಕ್ತಿಗೆ ಸನ್ಮಾನ ಮಾಡುವಾಗ, ಅವನ ಬಗ್ಗೆ ಅಭಿನಂದನಾ ಭಾಷಣ ಮಾಡಲಿಕ್ಕೆ ಅಂತ ಯಾರು ಬರ್ತಾರೆ ಅವರು ಏನು ಹೇಳಬೇಕು, ಯಾವುದರ ಬಗ್ಗೆ ಮಾತಾಡಬೇಕು ಅಂತಂದರೆ ಆ ವ್ಯಕ್ತಿಯಲ್ಲಿದ್ದಂತಹ ಅಸಾಧಾರಣ ಗುಣಗಳ ಬಗ್ಗೆ ಮಾತಾಡಬೇಕು. ಬೇರೆ ವ್ಯಕ್ತಿಗಳಲ್ಲಿ ಇಲ್ಲದೇ ಇರತಕ್ಕಂತಹ ಗುಣಧರ್ಮ ಇವನಲ್ಲಿ ಏನುಂಟು, ಇವ ಅಂತಹ ಕೆಲಸ ಏನು ಸಮಾಜಕ್ಕೆ ಮಾಡಿದ್ದಾನೆ ಅದನ್ನು ಹಿಡ್ಕೊಂಡು ಮಾತಾಡಬೇಕು ವಿನಃ ಎಲ್ಲರಲ್ಲೂ ಇರತಕ್ಕಂತಹ ಗುಣವನ್ನು ಇಟ್ಟುಕೊಂಡೇ ಮಾತಾಡಿದರೆ ಇವನಿಗೆ ಮಾತ್ರ ಯಾಕೆ ಸನ್ಮಾನ ಅಂತ ಪ್ರಶ್ನೆ ಬರುತ್ತೆ ಅಲ್ಲಿ. ಅದೇ ರೀತಿಯಲ್ಲಿ ಭೀಷ್ಮಾಚಾರ್ಯ ಈ ದಿವಸ ಕೃಷ್ಣನನ್ನೇ ಮುಂದಿಟ್ಟುಕೊಂಡು ಹೊಗಳ್ತಾ ಇದ್ದಾರೆ. ಸಹಸ್ರನಾಮ ಕೃಷ್ಣನ ಬಗ್ಗೆನೇ ಹೇಳ್ತಾ ಇದ್ದಾರೆ. ಮತ್ತೆ ಯಾವ ದೇವತೆಯನ್ನು ಚತುರ್ಮುಖನಾಗಲಿ ಲಕ್ಷ್ಮಿ ಆಗಲಿ ಇವರನ್ನು ಯಾರನ್ನು ಮುಂದೆ ಕೂಡಿಸಿಕೊಂಡು, ಅಲ್ಲಿ ಭೀಮ ಇದ್ದ, ಭೀಮನನ್ನು ಮುಂದೆ ಕೂಡಿಸಿಕೊಂಡು ಅವನಿಗೂ ಸಹಸ್ರನಾಮ ಮಾಡಬಹುದಿತ್ತು, ಇಲ್ಲ. ಯಾಕೆ? ಅವನಲ್ಲಿ ಈ ಶಬ್ದ ಚೆನ್ನಾಗಿ ಕೂಡುವುದಿಲ್ಲ ಅಂತೆ ಭೀಷ್ಮಾಚಾರ್ಯರಿಗೆ ಗೊತ್ತು. ಒಂದು ಶಬ್ದದಿಂದ ಒಬ್ಬನನ್ನು ಕರೆದ್ರೆ ಆ ಶಬ್ದದ ಅರ್ಥ ಅವನಲ್ಲಿ ಚೆನ್ನಾಗಿ ಕೂಡಬೇಕು, ಕಷ್ಟಪಟ್ಟು ಕೂಡಿಸುವ ಪ್ರಸಂಗ ಬರಕೂಡದು. ಆದ್ದರಿಂದ ಭೀಷ್ಮರು ಕೃಷ್ಣನನ್ನು ಮುಂದಿಟ್ಟುಕೊಂಡು ಹೇಳ್ತಾ ಇದ್ದಾರೆ, ನೀನು ಇಂಥವ 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 ಅಂದರೆ ನೀನೇ ಅಂತ ಅರ್ಥ, ಮತ್ತೊಬ್ಬರಲ್ಲ ಅಂತ ಅರ್ಥ. ಏನು ನೀನು? ವೇದವಿತ್ತು, ವೇದವನ್ನು ತಿಳಿದವ ನೀನೇ, ನೀನು ಒಬ್ಬನೇ ವೇದವನ್ನು ತಿಳಿದವ ಅಂತ ಭೀಷ್ಮಾಚಾರ್ಯರು ಕೃಷ್ಣನನ್ನು ಹೊಗಳ್ತಾ ಇದ್ದಾರೆ. ವೇದವಿತ್ ಎನ್ನತಕ್ಕಂಥ ಶಬ್ದದಿಂದ ವೇದವನ್ನು ಚೆನ್ನಾಗಿ ಬಲ್ಲವನೇ ಅಂತ. ಫಲಿತಾಂಶ ನಮಗೇನು ಜೀವನದಲ್ಲಿ? ನೀನು ವೇದವನ್ನು ತಿಳಿದವ 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 ಅಂತ ದೇವರನ್ನು ಹೊಗಳಿದರೆ ಸ್ವಲ್ಪ ಆದರೂ ವೇದದ ಪರಿಚಯ ಆಗುವಂತೆ ಮಾಡಿಯಾನು. ಅದಕ್ಕೋಸ್ಕರ ದೇವರನ್ನು ಇಂತಹ ಶಬ್ದಗಳಿಂದ ಯಾವುದು ಈ ದಿವಸ ನಮಗೆ ಜೀವನದಲ್ಲಿ ನಮ್ಮ ಉದ್ಧಾರ ಆಗಬೇಕಾದ್ರೆ 1000 ಗುಣಗಳು ನಾವು ಹೊಂದಬೇಕು, 1000 ಧರ್ಮಗಳನ್ನು ನಾವು ಪಡಿಬೇಕು ಜೀವನದಲ್ಲಿ. ಹಾಗೆ ಪಡೆದ್ರೆ ನಮಗೆ ಉದ್ಧಾರ ಆಗುತ್ತೆ. ಆ ಯಾವ 1000 ಗುಣಗಳನ್ನು ಪಡಿಬೇಕು? ಎಂತಹ ಗುಣಗಳು ಬೇಕು ನಮ್ಮಲ್ಲಿ? 1000 ಇರಲಿಕ್ಕೆ ಗುಣಗಳು 16,000 ಉಂಟು. ನಮಗೆ ಬೇಕಾದ ಗುಣಗಳು ಏನು ತಂದರೆ, ಯಾವ ಗುಣಗಳು ನಮಗೆ ಬೇಕೋ ಅದನ್ನು ವೇದವ್ಯಾಸದೇವರು ಭೀಷ್ಮರ ಬಾಯಿಯಿಂದ ಸಹಸ್ರನಾಮದ ಮೂಲಕ ಹೇಳಿಸ್ತಾ ಇದ್ದಾರೆ. ಇಷ್ಟು ಶಬ್ದಗಳನ್ನು ನಾವು ಮನನ ಮಾಡಿ, ಇಷ್ಟು ಶಬ್ದಗಳು ಏನು ಅರ್ಥ ಕೊಡುತ್ತೆ ಆ ಅರ್ಥದಿಂದ ದೇವರನ್ನು ಚಿಂತನೆ ಮಾಡಿದರೆ, ನೀನು ಇಂಥವ ಇಂಥವ ಇಂತಹ ಗುಣವುಳ್ಳವ ಇಂತಹ ಧರ್ಮವುಳ್ಳವ ಅಂತ ಚಿಂತನೆ ಮಾಡಿದರೆ ಆ ಒಂದೊಂದೇ ಧರ್ಮಗಳು ನಮ್ಮಲ್ಲಿ ಬರುತ್ತೆ. ಹೀಗೆ 1000 ಧರ್ಮಗಳು ನಾವು ಹೊಂದಿದರೆ ನಮ್ಮ ಉದ್ಧಾರ ಆಯಿತು. ಅದಕ್ಕೋಸ್ಕರನೇ ಹಿರಿಯರಂದದ್ದು ನಿತ್ಯ ಸಹಸ್ರನಾಮ ಪಠನ ಮಾಡು. ಅಗತ್ಯವಾಗಿ ಬೇಕಾದಂತಹ 1000 ಗುಣಗಳನ್ನು ಜೀವನದಲ್ಲಿ ಹೊಂದಿ ಪಡ್ಕೋ ನೀನು. ಆವಾಗ ಭಗವಂತ ಕಣ್ಣು ತೆರೀತಾನೆ ಅನ್ನತಕ್ಕಂಥ ಉದ್ದೇಶದಿಂದ ಆರಿಸಿ ಆರಿಸಿ ಇಷ್ಟು ಓದು, ಇಷ್ಟರಲ್ಲೇ ಕ್ವಶ್ಚನ್ ಬರುತ್ತೆ. ಅಧ್ಯಾಪಕ ಅಂತಾನಲ್ಲ, ಇಷ್ಟು ಓದಿದ್ರೆ ಸಾಕು. ಅವಗ್ರಹಚಾರ ಮತ್ತೆ ಪುನಃ ಹೋಗಿ ಇಷ್ಟರಲ್ಲಿ ಮತ್ತೆ ಎಷ್ಟು ಓದಬೇಕು ಅಂತಾನೆ. ಇನ್ನು ಕ್ವಶ್ಚನ್ ಪೇಪರ್ ನಾಳಿದ್ದು ಇವತ್ತು ಕೈಯಲ್ಲಿ ಕೊಡೋದು ಮಾತ್ರ ಬಾಕಿ, ಮತ್ತೇನಿಲ್ಲ. ಅಡ್ಡಿ ಇಲ್ಲ ಅಂತೆ ಈಗಿನ ಕಾಲದಲ್ಲಿ. ಕ್ವಶ್ಚನ್ ಪೇಪರ್ ಕೈಗೆ ಕೊಟ್ಟು ಕೂಡ 100ಕ್ಕೆ 50 ತೆಗಿ, ನಿನಗೆ ಉದ್ಧಾರ ಆಗುತ್ತೆ. ಸಾಧ್ಯ ಆಗೋದಿಲ್ಲ. ನಾಳೆ ಕ್ವಶ್ಚನ್ ಪೇಪರ್ ಇವತ್ತು ಕೈಯಲ್ಲಿ ಕೊಟ್ಟರು ಅವನಿಂದ ಸಾಧ್ಯ ಆಗಲಿಕ್ಕಿಲ್ಲ. ಅದೇ ರೀತಿಯಲ್ಲಿ ಭೀಷ್ಮಾಚಾರ್ಯರು ಆರಿಸಿದ್ರು, ವೇದವ್ಯಾಸದೇವರು ಆರಿಸಿದ್ರು. ಇರಲಿಕ್ಕೆ ಅನಂತ ಗುಣಗಳುಂಟು. ವೇದವ್ಯಾಸದೇವರು ಅದೆಲ್ಲ ನಿನಗೆ ಬೇಡ, ಅದರ ತಂಟೆಗೆ ಹೋಗಬೇಡ. ಇಷ್ಟು ಗುಣಗಳನ್ನು ದೇವರಲ್ಲಿ ತಿಳ್ಕೊ, ಇಷ್ಟು ಈ 1000 ಗುಣಗಳನ್ನು ದೇವರಲ್ಲಿ ತಿಳ್ಕೊ. ದೇವರು ನಿನ್ನಲ್ಲಿ ಆ ಗುಣ ಬರುವಂತೆ ಮಾಡ್ತಾನೆ, ನಿನ್ನ ಉದ್ಧಾರ ಮಾಡಿಬಿಡ್ತಾನೆ ಅನ್ನತಕ್ಕಂಥ ಉದ್ದೇಶದಿಂದ. ಹಾಗಾದರೆ ಒಂದು ಗುಣವನ್ನು ನಾವೀಗ ಪಡಿಬೇಕು. ಏನು ಅಂತ? ವೇದವನ್ನು ತಿಳಿದವರು ನಾವು ಆಗಬೇಕು. ನಮ್ಮನ್ನು ವೇದಜ್ಞರು ಅಂತ ಕರಿಬೇಕು, ವೈದಿಕರು ಅಂತ ಕರಿಬೇಕಾದ್ರೆ ಭಗವಂತನನ್ನು ವೈದಿಕ ಅಂತ ನಾವು ತಿಳ್ಕೊಳ್ಬೇಕು. ಅದೇ ವೇದವಿತು, ನೀನು ವೇದವನ್ನು ತಿಳಿದವ. ನಮಗೆಲ್ಲ ಗೊತ್ತಲ್ಲ, ಒಬ್ಬನ ಕೈಯಲ್ಲಿ ಏನಾದರೂ ಒಂದು ಒಳ್ಳೆಯ ವಸ್ತು ಇದ್ದರೆ ನಾವು ಅದು ನಮ್ಮ ಕೈಗೆ ತೆಗೆದುಕೊಂಡು ಚೆನ್ನಾಗಿ ಉಂಟು, ಒಳ್ಳೇದುಂಟು, ಎಲ್ಲಿ ತಗೊಂಡ್ರಿ, ಎಷ್ಟು ಕ್ರಯ, ಹಬ್ಬ ಭಾರಿ ಭಾರಿ ಅಂತ ಏನು ಬಿಟ್ಟರೆ ಏನರ್ಥ ಗೊತ್ತಾದ್ರದ್ದು? ನಾನು ಕೊಡ್ತೀರಾ ಅಂತ ಅರ್ಥ. ಮತ್ತೇನು ಬಾಯಿ ಬಿಟ್ಟು ಕೇಳಲಿಲ್ಲ ಅಷ್ಟೇ. ಕೊನೆಗೆ ಅವರು ನೀವು ಉಸಾಬರಿ ಸಾಕು, ಹಿಡ್ಕೊಂಡು ಹೋಗು ಅಂತ ಅನ್ನಬೇಕು. ಆ ರೀತಿ ನಾವು ಅದನ್ನು ವಿವರಣೆ ಕೊಡ್ತೇವೆ, ಅದನ್ನು ಹೊಗಳುತ್ತೇವೆ. ಯಾವಾಗಲೂ ಅಷ್ಟೇ, ಒಂದು ವಿಷಯವನ್ನು ಚೆನ್ನಾಗಿ ಅವನ ವಸ್ತುವನ್ನು ಅವನ ಮುಂದೆ ನಾವು ಹೊಗಳಿದೆವು ಅಂತಂದರೆ ಅದರ ಹಿನ್ನೆಲೆ ಹೀಗಿದ್ದೇ ಇರುತ್ತೆ ಅಂತೆ. ಅದೇ ರೀತಿಯಲ್ಲಿ ದೇವರು ನೀನು ವೇದಜ್ಞ ವೇದಜ್ಞ ವೇದಜ್ಞ, ಚೆನ್ನಾಗಿ ವೇದ ತಿಳಿದಿದ್ಯಪ್ಪ, ಚೆನ್ನಾಗಿ ತಿಳಿದಿದ್ಯಪ್ಪ ಅಂದರೆ
ಕೊಡು ನನಗೆ ಜನಗೂ ಒಂಚೂರು ವೇದದ ಪರಿಚಯ ಮಾಡಿಸು ಅಂತಲೇ ಅರ್ಥ. ಆ ದೃಷ್ಟಿಯಿಂದ ಭೀಷ್ಮಾಚಾರ್ಯರು ಕೃಷ್ಣನನ್ನು ವೇದವಿತ್, ವೇದಜ್ಞ, ವೇದವನ್ನು ತಿಳಿದವ. ವೇದ ವೇದವಿತ್, ಮುಂದೆ ಅವ್ಯಂಗ. ಕಲ್ಸಕ್ಕರೆ ಹಾಕ್ಕೊಂಡಿದ್ದೇನೆ ಅಂತ ಭಾವಿಸಬೇಡಿ, ಉರಿಯುತ್ತೆ ಅದು. ಅವ್ಯಂಗ ಏನು? ಅವ್ಯಂಗ ಅಂದರೆ ಅಂಗ, ವ್ಯಂಗ, ಅವ್ಯಂಗ. ಅಂಗ ಅಂದರೆ ಅವಯವಗಳು, ವಿ ಅಂಗ ವ್ಯಂಗ. ವಿ ಅಂದರೆ ಹೋದ, ಅಂಗ ಅಂದರೆ ಕೈಕಾಲುಗಳು. ಅವ್ಯಂಗ ಅಂದರೆ ಹೋಗದ ಕೈಕಾಲುಗಳು ಉಳ್ಳವ. ನಾವೆಲ್ಲ ವ್ಯಂಗರು, ಅವ ಅವ್ಯಂಗ. ನಮಗೆ ಕೈಕಾಲುಗಳು ಹೋಗುತ್ತೆ, ದೇಹದಲ್ಲಿ ಪ್ರಾಣ ಇರುತ್ತೆ, ಕೈಕಾಲು ಹೋಗುತ್ತೆ. ವೈದ್ಯ ಅಂದ ಬೆರಳು ತುಂಡು ಮಾಡೋಕ್ಕಾಗುತ್ತೆ ಅಂದ. ಅಯ್ಯೋ ಮಹಾರಾಯ, ತುಂಡು ಮಾಡಬೇಡ, ಇರ್ಲಿಯಪ್ಪ, ದೇವರು ಕೊಟ್ಟದ್ದು ಅಂತಾನೆ. ಇನ್ನು 1 ತಿಂಗಳು ಬಿಟ್ಟರೆ ಕಾಲು ಇಲ್ಲಿ ತನಕ ಕತ್ತರಿಸಬೇಕಾಗುತ್ತೆ, ಆದ್ರೆ ಬೆರಳು ಕತ್ತರಿಸಿಬಿಡು. ಹೀಗೆ ಒಂದೊಂದೇ ಅಂಗಗಳನ್ನು ವೈದ್ಯ ಕತ್ತರಿಸ್ತೇನೆ ಆದರೂ ಒಳಗಿನಿಂದ ಪ್ರಾಣ ಇದ್ದೇನೆ ಅಂತಾನಂತೆ. ವೈದ್ಯ ಎಷ್ಟೇ ಕತ್ತರಿಸಿ ಬಿಸಾಡಲಿ, ಭಗವಂತನ ಸಂಕಲ್ಪ ಇರುವ ತನಕ ಒಳಗಿನಿಂದ ಪ್ರಾಣ ಹಾಗೇ ಇರ್ತಾನಂತೆ. ಎಲ್ಲ ಅಂಗಗಳು ಚೆನ್ನಾಗಿರುತ್ತೆ, ಸಾಕು ಬಾ ಅಂತಂದ ಕೂಡಲೇ ಹೊರಟೇ ಬಿಡ್ತಾನಂತೆ. ಹಾಗಾದ್ರೆ ನಾವೆಲ್ಲ ವ್ಯಂಗರು. 15 ದಿವಸಕ್ಕೊಮ್ಮೆಯೋ 2-3 ದಿವಸಕ್ಕೊಮ್ಮೆಯೋ ಅಂಗಗಳನ್ನು ಕಿತ್ತು ಬಿಸಾಡ್ತೇವೆ, ಕೈಯ ಉಗುರುಗಳನ್ನು ಕಿತ್ತು ಬಿಸಾಡ್ತೇವೆ, ತಲೆ ಕೂದಲನ್ನು ತೆಗೆದು ಬಿಸಾಡುತ್ತೇವೆ. ಹಾಗಾದ್ರೆ ನಾವೆಲ್ಲ ಒಂದು ರೀತಿಯಲ್ಲಿ ವ್ಯಂಗರು, ವಿಗತ ಅಂಗ ಉಳ್ಳವರು. ಒಂದಲ್ಲ ಒಂದು ದಿವಸ ಹೋಗುವ ಅವಯವ ಉಳ್ಳವರು ವ್ಯಂಗರು. ಕೃಷ್ಣ ನೀನು ಒಬ್ಬನೇ ಅವ್ಯಂಗ. ಎಲ್ಲಿಯ ತನಕ ಅಂದರೆ ಚತುರ್ಮುಖನೂ ಕೂಡ ವ್ಯಂಗ. ಭಾರೀ ದೊಡ್ಡವಲ್ವೋ ಚತುರ್ಮುಖ ಬ್ರಹ್ಮ, ನಮಗೆ ಪಿತಾಮಹ ಅಲ್ವೋ, ಅಜ್ಜನ ಸ್ಥಾನದಲ್ಲಿದ್ದಾನಲ್ವೋ. ಅಂತಹ ಚತುರ್ಮುಖನೂ ಕೂಡ ತನಗೆ 100 ವರ್ಷ ಆಯಿತೋ ತನ್ನ ದೇಹವನ್ನು ಬಿಡಬೇಕು, ವ್ಯಂಗನಾದ. ಹಾಗಾದರೆ ಇಡೀ ಜಗತ್ತಿನಲ್ಲಿ ಅವ್ಯಂಗ ಅಂದರೆ ಕೃಷ್ಣ ನೀನು ಒಬ್ಬನೇ. ಅವಯವಗಳನ್ನು ಕಳೆದುಕೊಳ್ಳುವವ ಅಲ್ಲ, ನಿನ್ನ ಅವಯವಗಳಿಗೆ ನಾಶ ಇಲ್ಲ. ನೀನು ಇದ್ದಂತೆ ಕೈಕಾಲುಗಳನ್ನು ಕತ್ತರಿಸುವ ಪ್ರಸಂಗ ಇಲ್ಲ. ಭೀಷ್ಮಾಚಾರ್ಯರು ಯಾಕೆ ಹೇಳ್ತಾ ಇದ್ದಾರೆ ಅಂತಂದರೆ, ಭೀಷ್ಮಾಚಾರ್ಯರು ಎಷ್ಟೋ ಬಾಣ ಪ್ರಯೋಗ ಮಾಡಿ ಕೃಷ್ಣನ ದೇಹದಿಂದ ರಕ್ತ ಹೊರಡುವಂತೆ ಮಾಡಿದ್ದಾರೆ, ಚರ್ಮ ಕಿತ್ತು ಬರುವಂತೆ ಭೀಷ್ಮಾಚಾರ್ಯರು ಮಾಡಿದ್ದಾರೆ. ಹಾಗಾದರೆ ಭಗವಂತನ ಶರೀರದಿಂದಲೂ ಕೂಡ ರಕ್ತ ಹೊರಡುತ್ತೆ, ಚರ್ಮ ಕಿತ್ತು ಬರುತ್ತೋ ಅಂದರೆ ಭೀಷ್ಮಾಚಾರ್ಯರು ಈಗ ಅಂತಾರೆ ನೀನು ಅವ್ಯಂಗ. ಮತ್ತೆ ನಾಟಕೀಯವಾಗಿ ತೋರಿಸಿದ್ದು ಮಾತ್ರ, ರಕ್ತ ಹರಿದಂತೆ. ಈಗ ಒಂದು ಮಾತಂದ್ರು, ತಮ್ಮ ಉಪನ್ಯಾಸದಲ್ಲಿ ಮಾತಂದ್ರು ಅವರು, ತನ್ನ ಭಗವಂತನ ಬೆವರಿನಿಂದ ಬಂದದ್ದು ಅಂತ ಒಂದು ಮಾತಂದ್ರು. ಇಲ್ಲ, ಭಗವಂತನಿಗೆ ಬೆವರಿಲ್ಲ ಹೇಳಿದ್ರು ಅದನ್ನೇ. ಅದೇ ರೀತಿಯಲ್ಲಿ ಭಗವಂತನ ದೇಹದಿಂದ ಹೊರಡತಕ್ಕಂಥ ರಕ್ತ ಇಲ್ಲ, ಚರ್ಮ ಕಿತ್ತು ಬರತಕ್ಕಂಥ ಪ್ರಸಂಗ ಇಲ್ಲ. ಕಂಸನನ್ನು ಕೊಲ್ಲಿಕ್ಕೆ ಹೊರಡುವಾಗ ಕೃಷ್ಣ ಹೇಗೆ ಹೋದ ಅಂತೆ, ವೇದವ್ಯಾಸ ದೇವರೆಂದರು, ಆಚಾರ್ಯ ಮಧ್ವರೇ ಅಂದರು. ಹೇಗೆ ಹೋದ? ಅಲ್ಲೇ ಕಂಸನ ಮನೆ ಬಾಗಿಲೊಬ್ಬ ನಾಪಿತ ಕೂತಿದ್ದ. ನಾಪಿತ ಅಂದರೆ ಕ್ಷೌರಿಕ ಕೂತಿದ್ದ. ಕೃಷ್ಣ ಹೋದ, ಅವನಿಗೆ ತಲೆ ಕೊಟ್ಟ. ಅವ ಚೆನ್ನಾಗಿ ಕೂದಲು ಕತ್ತರಿಸಿದ. ಕೈಯಲ್ಲಿ ಉಗುರಿತ್ತಂತೆ ಕೃಷ್ಣನ ಕೈಯಲ್ಲಿ, ಅದನ್ನು ಚೆನ್ನಾಗಿ ಕತ್ತರಿಸಿದ, ಬಿಸಾಡಿದ. ಕೃಷ್ಣನನ್ನು ಶುದ್ಧ ಮಾಡಿದ ಗ್ರಹಚಾರ ಇವ ನಾಪಿತ. ಕೃಷ್ಣನನ್ನು ಚಂದ ಮಾಡಿದ, ಕಳಿಸಿಕೊಟ್ಟ ಹೋಗು ಅಂತ. ಯಾಕೆ ಗೊತ್ತಾ? ಇದರ ಹಿನ್ನೆಲೆ ಏನು ಗೊತ್ತಾ? ಕೃಷ್ಣ ಯಜ್ಞಕ್ಕೆ ಹೊರಟವ. ಯಜ್ಞಕ್ಕೆ ಹೊರಡುವಾಗ ನಾವು ನಖ ಶಿಖ ಇದನ್ನೆಲ್ಲ ಕತ್ತರಿಸಿಕೊಂಡು ಹೋಗಬೇಕೆನ್ನುವುದನ್ನು ಕೃಷ್ಣ ಸಮಾಜಕ್ಕೆ ತೋರಿಸಿಕೊಟ್ಟ ಪಾಠ. ಏನು ಯಜ್ಞ? ಕಂಸಧ್ವಂಸವೆಂಬ ಯಜ್ಞ. ಕಂಸನೆಂಬ ಪೂರ್ಣಾಹುತಿಯನ್ನು ತೆಗೆದುಕೊಳ್ಳಿಕ್ಕೆ ಕೃಷ್ಣ ಹೊರಟಿದ್ದಾನೆ. ಲೋಕದಲ್ಲಿ ನಾವು ಕೂಡ ಭಗವಂತನಿಗೆ ಸಂಬಂಧಪಟ್ಟ ಯಜ್ಞ ಮಾಡುವಾಗ ನಖ ಇದನ್ನೆಲ್ಲ ಕೂದಲುಗಳನ್ನು ಬೆಳೆಸಿಕೊಂಡು ಎಲ್ಲಿಯ ತನಕ ಅಂತಾರೆ ಗೊತ್ತೋ? ಭಗವಂತನ ಪೂಜಾ ಸಾಮಗ್ರಿಗಳಿಗೆ ನಮ್ಮ ಉಗುರು ತಾಗಬಾರದು ಅಂತಾರೆ. ತಾಗಿದರೆ ದೋಷ ಉಂಟು. ಆ ದೋಷದ ಪರಿಹಾರಕ್ಕೋಸ್ಕರನೇ ಏನು ಮಾಡಿದ್ರು ಗೊತ್ತೋ ಧರ್ಮಶಾಸ್ತ್ರಕಾರರು? ಉಗುರು ತಾಗದಕ್ಕೆ ನಮ್ಮ ಕೆಲಸನೇ ಆಗುವುದಿಲ್ಲ. ನೀರನ್ನು ಹೀಗೆ ತೆಗೆದು ಅಭಿಷೇಕ ಮಾಡುವುದಾದ್ರೆ ಉಗುರು ತಾಗಬೇಕು. ನಮ್ಮದು ದುರಭ್ಯಾಸ ಏನು ಅಂತಂದರೆ, ಪಾತ್ರವನ್ನು ಹೀಗೆ ಹಿಡಿದು ಗೊತ್ತಿಲ್ಲ ಅಥವಾ ಹೀಗೆ ಹಿಡಿದು ಗೊತ್ತಿಲ್ಲ, ಹೀಗೆ ಹಿಡಿದೇ ಗೊತ್ತು. ನಮ್ಮ ಉಗುರು ತಾಗಿದಾಗಲೇ ಅದಕ್ಕೆ ರುಚಿ ಬರುವುದಂತೆ. ಆ ಹಂತಕ್ಕೆ ತಲುಪಿದ್ದೇವೆ. ಶಾಸ್ತ್ರಕಾರರು ಅಷ್ಟು ದೋಷ ಹೇಳಿದರು. ನಿನ್ನ ಉಗುರು ಸುತರಾಂ ಭಗವಂತನ ಪೂಜಾ ಸಾಮಗ್ರಿಗಳಿಗೆ ತಾಗಬಾರದು. ತಾಗಿದ್ದಕ್ಕೆ ದೋಷ, ದೋಷಕ್ಕೆ ಪರಿಹಾರ ಏನು ಗೊತ್ತಾ? ಭಗವಂತನಿಗೆ ಗಂಧ ಸಮರ್ಪಣೆ ಮಾಡುವಾಗ ಆ ಗಂಧವನ್ನು ಮುತ್ತಿನ ಚಿಪ್ಪಲ್ಲಿ ಹಿಡ್ಕೊಂಡು
ಗಂಧ ತೇದಿ ಮುತ್ತಿನ ಚಿಪ್ಪಲ್ಲಿ ಹಾಕಬೇಕು. ಮುತ್ತಿನ ಚಿಪ್ಪನ್ನು ಕೈಯಲ್ಲಿ ಹಿಡ್ಕೊಂಡು, ಬಲಗೈಯಲ್ಲಿ ಒಂದು ತುಳಸಿ ದಳ ಹಿಡ್ಕೊಂಡು ಆ ಗಂಧವನ್ನು ತೆಗೆದು ಭಗವಂತನಿಗೆ ಏರಿಸಿದರೆ ಪೂಜಾ ಸಾಮಗ್ರಿಗಳಿಗೆ ಉಗುರು ತಾಗಿದ ದೋಷಕ್ಕೆ ಪರಿಹಾರ ಅಂತಾರೆ. ಹಾಗಾದರೆ ಪ್ರಾಯಶ್ಚಿತ್ತ ಕೊಟ್ಟಿದ್ದಾರೆ ಅಂದರೆ ದೋಷ ಉಂಟು ಅಂತ ಅರ್ಥ ತಾನೆ. ಆದರೂ ಕೂಡ ಕೃಷ್ಣ ಉಗುರುಗಳನ್ನು ಕತ್ತರಿಸಿಕೊಂಡು ಹೋದಂತೆ ನಟನೆ ಮಾಡಿದ. ಯಾಕೆ? ನಮಗೆ ಜೀವನದಲ್ಲಿ ಎಚ್ಚರಿಕೆ ಕೊಟ್ಟ. ಭಗವಂತನ ಪೂಜೆಗೆ ಹೋಗುವಾಗ ಕೈಯಲ್ಲಿ ಉಗುರು ಬೆಳೆಸಿಕೊಂಡು ಶೂರ್ಪ ನಕಿಯೋ ಶೂರ್ಪ ನಕನೋ ಆಗಬೇಡ ಅಂತಂದ್ರು. ಅದಕ್ಕೋಸ್ಕರ ಕೃಷ್ಣನನ್ನೀಗ ಏನು ಅಂತ ಕರೀತಾರೆ? ಅವ್ಯಂಗ. ನೀನು ನಾಟಕೀಯವಾಗಿ ಉಗುರುಗಳನ್ನು ಕತ್ತರಿಸಿದಂತೆ ಮಾಡಿದ್ದೆ, ನಿನಗೆ ಉಗುರು ಬೆಳೆಯುವ ಪ್ರಸಂಗ ಇಲ್ಲ, ಉಗುರನ್ನು ಕತ್ತರಿಸತಕ್ಕಂಥ ಪ್ರಸಂಗ ಇಲ್ಲ. ನಿನ್ನ ದೇಹದ ಯಾವುದೇ ಭಾಗಗಳನ್ನು ಕಿತ್ತು ಹೋಗತಕ್ಕ ಪ್ರಸಂಗ ಉಳ್ಳವ ಅಲ್ಲ ಎನ್ನುವುದನ್ನು ಭೀಷ್ಮಾಚಾರ್ಯರು ಕೃಷ್ಣನನ್ನು ಅವ್ಯಂಗ ಎಂಬ ಶಬ್ದದಿಂದ ಹೇಳುವ ಮೂಲಕ ನಮಗೇನು ಜೀವನದಲ್ಲಿ ಪಾಠ? ಯಾವುದೇ ರೀತಿಯಾದ ಕಾಯಿಲೆಗೆ ಎನ್ನನ್ನು ತುತ್ತು ಮಾಡಬೇಡ ಎನ್ನತಕ್ಕಂಥ ಅಭಿಪ್ರಾಯ. ಮತ್ತೇನು? ಯಾವ ಕಾಯಿಲೆಗೆ ಯಾವ ಅಂಗಗಳು ಕತ್ತರಿಸಿ ಹೋಗಬೇಕೋ ಏನೋ ಯಾರಿಗ್ ಗೊತ್ತು? ಎಂತೆಂಥ ಅಪಘಾತಕ್ಕೆ ಸಿಲುಕಿಕೊಂಡು ನಮ್ಮ ದೇಹದ ಅವಯವಗಳನ್ನು ಕತ್ತರಿಸಿಕೊಳ್ಳತಕ್ಕಂಥ ಪ್ರಸಂಗ ಬರುತ್ತೋ ಏನೋ ಯಾರಿಗ್ ಗೊತ್ತು? ಅದಕ್ಕೋಸ್ಕರ ದೇವರು ನೀನು ಅವ್ಯಂಗ ಅಂತ ಉಪಾಸನೆ ಮಾಡಿದರೆ, ನಿನ್ನ ಅವಯವಗಳು ಕಿತ್ತು ಬರುವುದಿಲ್ಲಪ್ಪ ಅಂತ ಉಪಾಸನೆ ಮಾಡಿದರೆ, ಪ್ರತಿಬಿಂಬರಾದ ನಮ್ಮ ಅವಯವಗಳು ಕೂಡ ಕಿತ್ತು ಹೋಗದಂತೆ ಭಗವಂತ ಮೇಲ್ವಿಚಾರಣೆ ನೋಡಿಕೊಳ್ತಾನೆ. ಇದು ಮುಖ್ಯ ಅಲ್ವೋ? ನಾಳೆ ದಿವಸ ಕಣ್ಣು ಕಿತ್ತು ಹೋದರೆ, ಮೂಗು ಕಿತ್ತು ಹೋದರೆ, ಬಾಯಿ ಕಿತ್ತು ಹೋದರೆ, ಭಗವಂತನ ಗುಣಗಾನ ಮಾಡಲಿಕ್ಕೆ ಬಾರದಿದ್ರೆ ಉದ್ಧಾರ ಹೇಗೆ? ಆದರೆ 1000 ಗುಣಗಳಲ್ಲಿ ಇದು ಒಂದು ಗುಣ ನಮಗೆ ಬೇಕಾದದ್ದೇನು? ಎಲ್ಲ ಅವಯವಗಳು ಚೆನ್ನಾಗಿ ಇರುವಿಕೆ. ಅದಕ್ಕೋಸ್ಕರ ಭಗವಂತನನ್ನು ಏನು ಅಂತ ಉಪಾಸನೆ ಮಾಡಬೇಕು? ನೀನು ಅವ್ಯಂಗ ಎನ್ನತಕ್ಕಂಥ ಶಬ್ದದಿಂದ ಭೀಷ್ಮಾಚಾರ್ಯರು ಮುಂದೆ ಕೂಡಿಸಿಕೊಂಡು ಕೃಷ್ಣನನ್ನಂತ ಇದ್ದಾರೆ. ಆದರೆ ಅವ್ಯಂಗ ಮತ್ತೆ ವೇದಾಂಗ ಮುಂದಿನ ನಾಮ. ತಲೆ, ಕೈ, ಈ ಎಡಕೈ, ಬಲಕೈ, ಎಡಕೈ, ತಲೆ, ಎದೆ, ಇದೆಲ್ಲ ಏನಂತೆ? ದೇವರ ತಲೆ ಅಂದರೆ ಏನು? ದೇವರ ಕೈಗಳು ಅಂದರೆ ಏನು? ದೇವರ ಎದೆ ಅಂದರೆ ಏನು? ದೇವರ ಕಾಲುಗಳು ಅಂದರೆ ಏನು ಅಂದರು ಉಪನಿಷತ್ಕಾರರು. ತಲೆ ಅಂದರೆ ಅದು ಒಂದು ವೇದ, ಕೈ ಅಂದರೆ ಮತ್ತೊಂದು ವೇದ, ಇನ್ನೊಂದು ಕೈ ಅಂದರೆ ಅದು ಮಗದೊಂದು ವೇದ, ದೇವರ ಎದೆ ಅಂತಂದರೆ ಅದು ಮತ್ತೊಂದು ವೇದ, ಕಾಲು ಅಂತಂದರೆ ಮತ್ತೊಂದು ಗ್ರಂಥ. ಎಲ್ಲ ಗ್ರಂಥಮಯವಾಗಿ ಭಗವಂತನ ಶರೀರವನ್ನು ನೋಡ್ತಾ ಇದ್ದಾರೆ. ಎಲ್ಲ ಗ್ರಂಥಮಯ, ಎಲ್ಲ ವೇದಮಯ. ಭಗವಂತ ಅಂದರೆ ವೇದಮಯ. ಭಗವಂತನ ತಲೆ ತಸ್ಯ ಯಜುರೇವ ಶಿರಃ ಉಪನಿಷತ್ ಅಂತ ಇದೆ. ಭಗವಂತನ ತಲೆಯನ್ನು ನೋಡ್ತೇವಲ್ಲ, ಪ್ರತಿಮೆಯಲ್ಲಿ ತಲೆಯನ್ನು ನೋಡ್ತೇವಲ್ಲ, ತಲೆಯನ್ನು ನೋಡುವಾಗ ಏನು ಅಂತ ಚಿಂತನೆ ಮಾಡಬೇಕಂತೆ ಗೊತ್ತಾ? ಸಮಗ್ರ ಯಜುರ್ವೇದ ನಿನ್ನ ತಲೆಯ ಸ್ಥಾನದಲ್ಲಿ ಉಂಟು. ಬಲಕೈ ಋಗ್ವೇದ ಬಲಕೈಯ ಸ್ಥಾನದಲ್ಲಿ ಉಂಟು. ಸಾಮವೇದ ಎಡಕೈಯ ಸ್ಥಾನದಲ್ಲಿ ಉಂಟು. ವಿಶಾಲವಾಗಿರತಕ್ಕಂತಹ ಪಂಚರಾತ್ರ ಅನ್ನತಕ್ಕಂತಹ ಗ್ರಂಥ ಎದೆಯ ಸ್ಥಾನದಲ್ಲಿ ಉಂಟು. ದೇವರ ಅವಯವಗಳನ್ನು ಚಿಂತನೆ ಮಾಡತಕ್ಕಂಥ ಕ್ರಮ. ನಮ್ಮ ಮುಂದೆ ಕಣ್ಣ ಮುಂದೆ ಪ್ರತಿಮೆ ಇದೆ. ಪ್ರತಿಮೆಯಲ್ಲಿ ತಲೆ ಕಾಣುತ್ತೆ, 2 ಕೈಗಳು ಕಾಣುತ್ತೆ, ಎದೆ ಕಾಣುತ್ತೆ, ಕಾಲು ಕಾಣುತ್ತೆ. ಅಥರ್ವ ವೇದ ಕಾಲಿನ ಭಾಗದಲ್ಲಿ ಉಂಟು ಅಂತ ತಿಳ್ಕೊಳ್ಳಿ ಅಂತ ವೇದ ಎಚ್ಚರಿಕೆ ಕೊಟ್ಟಿದೆ. ತೈತ್ರೇಯ ಉಪನಿಷತ್ತು ಎಚ್ಚರಿಕೆ ಕೊಟ್ಟಿದೆ. ನಿತ್ಯ ಪಾರಾಯಣ ಮಾಡತಕ್ಕಂಥ ಉಪನಿಷತ್ತು ನಮಗೆ ಎಚ್ಚರಿಕೆ ಕೊಟ್ಟಿದೆ. ತಸ್ಯ ಯಜುರೇವ ಶಿರಃ ಋಗ್ ದಕ್ಷಿಣ ಪಕ್ಷ ಸಾಮ ಉತ್ತರ ಪಕ್ಷ ಆದೇಶ ಆತ್ಮ ಅಂತ ಉಪನಿಷತ್ತು ಹೇಳತಕ್ಕಂಥ ಮಾತು. ಏನು ಇದೆಲ್ಲ? ಯಜುರೇವ ಶಿರಃ. ಯಜುರ್ವೇದ ಅಂದರೆ ಏನು ಗೊತ್ತಾ? ಮೇಲ್ನೋಟಕ್ಕೆ ತೋರುವ ಅರ್ಥ ಹೇಳ್ತಾ ಇದ್ದೇನೆ, ಇದೇ ಅರ್ಥ ಅಂತ ಭಾವಿಸಬಾರದು. ಒಳಗಿನ ಅರ್ಥ ಬೇರೆ ಇದೆ ಯಜುರ್ವೇದದಲ್ಲಿ. ಮೇಲ್ನೋಟಕ್ಕೆ ತೋರತಕ್ಕ ಅರ್ಥ ಏನು ಗೊತ್ತೋ? ಒಂದಷ್ಟು ಪಾತ್ರಗಳಂತ 7, 9, 11, 21 ಪಾತ್ರಗಳಂತ ಅದರಲ್ಲೆಲ್ಲ ಹವಿಸ್ಸನ್ನು ತುಂಬಿಸು, ಎದುರಲ್ಲಿ ಅಗ್ನಿಕುಂಡ ಇರಲಿ, ಈ ಆಹುತಿಯನ್ನು ಕೊಡು, ಈ ಮಂತ್ರ ಹೇಳಿ ಈ ಆಹುತಿಯನ್ನು ಕೊಡು, ಇದೇ ಇರುವುದು ಯಜುರ್ವೇದದಲ್ಲಿ. ಆಮೂಲಾಗ್ರ ಯಜುರ್ವೇದವನ್ನು ಮೇಲೆ ಮೇಲೆ ಓದಿಕೊಂಡು ಹೋದಾಗ ಅಷ್ಟಾಕಪಾಲಂ, ಒಂದು 8 ಪಾತ್ರೆಗಳು. ಆ ಪಾತ್ರೆ ಹೀಗಿರಲಿ, ಈ ಮರದಿಂದ ಪಾತ್ರ ಮಾಡು, ಒಂದು ಯಜ್ಞ ಸ್ತಂಭ ನೆಡು, ದೊಡ್ಡ ಯಜ್ಞಕುಂಡ ಮಾಡು ಅಂತ ಯಜುರ್ವೇದ ಅಂತಂದರೆ ಮೇಲ್ನೋಟಕ್ಕೆ ನೋಡಿದಾಗ ಕರ್ಮ ಪರವಾಗಿಯೇ ಉಂಟು. ಭಗವಂತನ ತಲೆ
ನಮ್ಮ ಸಮಾಜದ ಜನಕ್ಕೆ ಕರ್ಮವನ್ನು ಉಪದೇಶ ಮಾಡಬೇಕು ಅಂತ ತುಂಬಿಸಿಕೊಂಡಿದ್ದಾನೆ ಅಂತೆ. ಭಗವಂತನ ತಲೆಯಲ್ಲಿ ಮೊದಲಿನ ವಿಚಾರ ಬರುವುದೇ ಈ ಜನರು ಮೊದಲು ತಾವು ಕರ್ಮಿಗಳಾಗಲಿ, ಆಮೇಲೆ ಬ್ರಹ್ಮಿಗಳಾಗಲಿ. ಕರ್ಮಿಗಳಾಗದೆ ನೇರವಾಗಿ ಬ್ರಹ್ಮಿಗಳಾಗ್ತೇವೆ ಅಂದರೆ ಜ್ಞಾನಿಗಳಾಗುತ್ತೇವೆ ಅಂತ ಸುತರಾಮ್ ಈ ಜನ ಮುಂದೆ ಬರಬಾರದು. ಮೊದಲು ಬೇಕಾದದ್ದು ಕರ್ಮ. ನಮ್ಮ ಜೀವನದಲ್ಲಿ ಉತ್ತಮ ಅಂಗ ಯಾವುದು ಗೊತ್ತೋ ಕರ್ಮ, ಆಮೇಲೆ ಜ್ಞಾನ. ಜ್ಞಾನ ಬರಬೇಕಾದ್ರೆ ಮೊದಲು ಕರ್ಮ ಬೇಕು, ಆಮೇಲೆ ಜ್ಞಾನ ಬರುತ್ತೆ, ಆಮೇಲೆ ಭಗವಂತನ ಕಾಣಲಿಕ್ಕಾಗುತ್ತೆ, ಆಮೇಲೆ ಕಷ್ಟದಿಂದ ಪರಿಹಾರ, ಮತ್ತೆ ಸುಖದ ಪ್ರಾಪ್ತಿ. ಹೀಗೆ ಕ್ರಮ. ಹಾಗಾದರೆ ಲೆಕ್ಕ ಹಾಕುವಾಗ ತಲೆಯಿಂದ ನಾವು ಬರುವುದು, ಮೇಲಿಂದ ಕೆಳಗೆ ಬರುವಾಗ ಇದನ್ನು ಉತ್ತಮ ಅಂಗ ಅಂತ ಕರೆದರು. ಹಾಗಾದರೆ ಮಾನವನು ತನ್ನ ಉದ್ಧಾರವನ್ನು ಕಂಡುಕೊಳ್ಳುವಾಗ ಉತ್ತಮ ಮೊದಲಿನ ಸ್ಥಾನ ಯಾವುದಕ್ಕೆ ಕೊಡಬೇಕು? ಕರ್ಮಾಚರಣೆಗೆ ಕೊಡಬೇಕು. ಅದಕ್ಕೋಸ್ಕರ ಭಗವಂತ ಏನು ಮಾಡಿದಂತೆ, ಯಜುರ್ವೇದವನ್ನು ತನ್ನ ತಲೆಯಲ್ಲಿ ತುಂಬಿಸಿಕೊಂಡ, ಯಜುರ್ವೇದದಲ್ಲಿ ತನ್ನ ತಲೆಯನ್ನು ಇಟ್ಟ, ಯಜುರ್ವೇದವನ್ನು ತನ್ನ ತಲೆಗೆ ಹೋಲಿಸಿದ. ಅದರಿಂದ ತಸ್ಯ ಯಜುರೇವ ಶಿರಃ ಅಂತ ಉಪನಿಷತ್ತೇ ಭಗವಂತನ ಹೊಗಳಿರತಕ್ಕಂಥ ಮಾತು, ಕರ್ಮಕ್ಕೆ ತುಂಬ ಪ್ರಾಶಸ್ತ್ಯ ಕೊಟ್ಟಿರತಕ್ಕಂಥ ಪ್ರಸಂಗ. ಹಾಗಾದರೆ ಏನಾಯಿತು? ಒಂದು ವೇದ ಭಗವಂತನ ಅಂಗ ಆಯಿತು, ತಲೆ ಎನ್ನತಕ್ಕಂಥ ಅಂಗ ಆಯಿತು. ಒಂದು ವೇದ ತಲೆ ಎನ್ನತಕ್ಕಂಥ ಅಂಗ ಆಯಿತು. ಇನ್ನೊಂದು ವೇದ ಉಂಟು, ಋಗ್ವೇದ ಉಂಟು. ಅದು ಏನಂತೆ? ಅವನ ಬಲಗೈಯಂತೆ. ಯಾಕೆ ಋಗ್ವೇದ ಬಲಗೈ ಆಯಿತು? ಋಗ್ವೇದದಲ್ಲಿ ಏನು ಹೇಳ್ತಾರೆ ಗೊತ್ತಾ? ಅರ್ಚನೆಯ ಕ್ರಮವನ್ನು ಹೇಳ್ತಾರೆ. ಭಗವಂತನಿಗೆ ಅರ್ಚನೆಯ ಕ್ರಮವನ್ನು ಹೇಳ್ತಾರೆ, ರಾಗದಿಂದ ಅರ್ಚನೆಯ ಕ್ರಮವನ್ನು ಹೇಳ್ತಾರೆ. ಋಗ್ವೇದ ಸ್ವಲ್ಪ ತಾಳಕ್ಕೆ ಸಿಗುತ್ತೆ, ಯಜುರ್ವೇದ ತಾಳಕ್ಕೆ ಸಿಗುವುದಿಲ್ಲ, ಓದ್ದಕ್ಕೆ ಹೇಳಿಕೊಂಡು ಹೋಗುತ್ತೆ. ಕೇಳಲಿಕ್ಕೆ ಮಾತ್ರ ಬಹಳ ಇಂಪಿರುತ್ತೆ ಯಜುರ್ವೇದ. ಒಂದು 2-3 ಜನ, ಒಬ್ಬನು ಹೇಳುವುದ್ರೆ ಅಡ್ಡಿ ಇಲ್ಲ, ಒಂದು 2-3 ಜನ ಕೂತು ಯಜುರ್ವೇದ ಪಾರಾಯಣ ಮಾಡಬೇಕು, ಬಹಳ ಇಂಪಿರುತ್ತೆ ಅಂತಾರೆ ಕೇಳಲಿಕ್ಕೆ. ಅದರಲ್ಲಿ ಕೂಡ ಮಾಧ್ವರ ಎಷ್ಟಾದ್ರೆ ಅಷ್ಟೇ ಬಿಡಿ, ಬೇರೆಯವ್ರನ್ನು ತರಿಸ್ಬೇಕು, ಸ್ಮಾರ್ತರನ್ನು ತರಿಸ್ಬೇಕು. ಎಷ್ಟು ಒಳ್ಳೆ ಎಂಥ ಕಂಠದಿಂದ ಪಾರಾಯಣ ಮಾಡ್ತಾರೆ ಗೊತ್ತೋ. ನಮ್ಮದು 10 ಜನರು ಒಬ್ಬ ಪಾರಾಯಣ ಮಾಡಿದರೆ ಸಾಕಾಗುತ್ತೆ, ಅಷ್ಟು ಕಂಠದಿಂದ ಅವರು ಪಾರಾಯಣ ಮಾಡ್ತಾರೆ. ಅಂತಹ ಯಜುರ್ವೇದ ಒಂದು ವಾಕ್ಯ ರೂಪದಲ್ಲಿದೆ, ಇದು ಸ್ವಲ್ಪ ಪದ್ಯ ರೂಪದಲ್ಲಿದೆ. ಯಾವುದು? ಋಗ್ವೇದ. ಇದು ಏನಂತೆ? ಅರ್ಚನೆಗೆ ಸಂಬಂಧಪಟ್ಟದ್ದಂತೆ ಋಗ್ವೇದ, ಭಗವಂತನ ಆರಾಧನೆಗೆ ಸಂಬಂಧಪಟ್ಟದ್ದಂತೆ. ಆರಾಧನೆ ಮಾಡುವುದು ಯಾವುದರಿಂದ? ಅರ್ಚನೆ ಮಾಡುವುದು ಯಾವುದರಿಂದ? ಬಲಕೈಯಿಂದ. ಆದ್ದರಿಂದ ಭಗವಂತ ಏನು ಮಾಡಿದ? ವೇದದಲ್ಲಿ, ಋಗ್ವೇದದಲ್ಲಿ ತನ್ನ ಬಲಗೈಯನ್ನು ಇಟ್ಟ, ತನ್ನ ಬಲಗೈಯಲ್ಲಿ ಋಗ್ವೇದವನ್ನು ಆವಾಹನೆ ಮಾಡಿದ, ಋಗ್ವೇದಕ್ಕೆ ತನ್ನ ಬಲಕೈಯ ಸ್ಥಾನವನ್ನು ಕೊಟ್ಟ. ಹಾಗಾದರೆ 2ನೇ ವೇದ ಭಗವಂತನ ಇನ್ನೊಂದು ಅಂಗ ಆಯಿತು. 3ನೇ ವೇದ ಸಾಮ. ಸಾಮವೇದದ ಕೆಲಸ ಏನು? ನಮಗೆ ಅಭಯವನ್ನು ಕೊಡುತ್ತೆ ಅಂತೆ. ಒಂದು ಅರ್ಚನೆ ಆಯಿತು, ಇನ್ನೊಂದು ಕರ್ಮವನ್ನು ತಿಳಿಸುವುದಕ್ಕದ್ದಾಯಿತು. ಸಾಮವೇದ ನಮಗೆ ಅಭಯವನ್ನು ಕೊಡಲಿಕ್ಕಿದ್ದ ಗ್ರಂಥ ಅಂತೆ. ಭಗವಂತ ಯಾವಾಗಲೂ ಕೂಡ ಬಲಗೈಯಿಂದ ಜ್ಞಾನ ತೋರಿಸ್ತಾನೆ, ಎಡಗೈಯಿಂದ ಅಭಯವನ್ನು ತೋರಿಸ್ತಾನೆ. ಅದಕ್ಕೋಸ್ಕರ ಅಭಯಪ್ರದವಾದ ನಮ್ಮ ದೋಷವನ್ನು ತೆಗೆದು ನಮಗೆ ಅಭಯವನ್ನು ಕೊಡತಕ್ಕಂತಹ ಸಾಮವೇದಕ್ಕೆ ಭಗವಂತ ತನ್ನ ಎಡಕೈಯ ಸ್ಥಾನವನ್ನು ಕೊಟ್ಟ. ಸಾಮವೇದದಲ್ಲಿ ಎಡಕೈಯ ಸನ್ನಿಧಾನ ತುಂಬಿಸಿದ, ತನ್ನ ಎಡಕೈಯಲ್ಲಿ ಸಾಮವೇದವನ್ನು ತುಂಬಿಸಿದ, ಸಾಮವೇದವನ್ನು ತನ್ನ ಎಡಮಗ್ಗುಲಲ್ಲಿ ಭಗವಂತ ಇಟ್ಟುಕೊಂಡ. ತಲೆಯಾಯಿತು, 2 ಕೈಗಳಾಯಿತು, ಅಲ್ಲಿಗೆ 3 ವೇದಗಳಾಯಿತು, ಇನ್ನೊಂದು ಪಂಚರಾತ್ರ ಅನ್ನತಕ್ಕಂಥದ್ದು ಭಾರಿ ದೊಡ್ಡ ಗ್ರಂಥ ಅಂತಾರೆ. 50 ಕೋಟಿ ವಿಸ್ತಾರ, ಭಾರಿ ವಿಸ್ತಾರ ಅಂತೆ. ಮುಗಿಯುವುದು ಅಂತಿಲ್ಲ, ಆರಂಭ ಉಂಟು, ಕೊನೆಯಲ್ಲಿ ಅಂತ ಗೊತ್ತಿಲ್ಲ. ಅದನ್ನು ಎಲ್ಲಿಟ್ಟುಕೊಂಡ? ಆ ಪಂಚರಾತ್ರಿ ಅನ್ನತಕ್ಕಂಥ ಗ್ರಂಥಕ್ಕೆ ಸ್ಥಾನ ಎಲ್ಲಿ ಕೊಟ್ಟ? ಹೃದಯ. ಪ್ರಾಯಶಃ ಅಂದಿನಿಂದ ನಮ್ಮಲ್ಲಿ ಚಾಲ್ತಿ ಬಂತು. ಏನು ಅಂತ? ಜ್ಞಾನಕ್ಕೆ ಬಲಗೈ ತೋರಿಸುವುದು, ಅರ್ಚನೆಗೆ ಬಲಗೈ ಉಪಯೋಗಿಸುವುದು, ಅಭಯಕ್ಕೆ ಎಡಕೈ ತೋರಿಸುವುದು, ಭಯಪಡಬೇಡ ಅಂತ ಎಡಕೈ ತೋರಿಸುವುದು. ಏನು ಹೃದಯ ವೈಶಾಲ್ಯ ಅಂತನ್ನುವಾಗ ಹೃದಯಕ್ಕೆ ವೈಶಾಲ್ಯವನ್ನು ಹೇಳುವುದು. ತುಂಬ ಕೈಯಿಂದ ದಾನ ಮಾಡಿದ್ದು ಕೈಯಿಂದಲೇ, ಹೊಗಳಿದ್ದು ಬಾಯಿಯಿಂದಲೇ, ಹೇಳುವುದು ಮಾತ್ರ ಹೃದಯ ವೈಶಾಲ್ಯ. ಏನು ನಿಮ್ಮದು ಬಾಯಪ್ಪ ಅಂತ ಯಾರು ಅನ್ನೋದಿಲ್ಲ. ತುಂಬ ಹೊಗಳಿದ್ದರೂ ಕೂಡ ಅಬ್ಬಾ ಏನು ಬಾಯಿ ನಿಮ್ಮದು ಅಂತ ಅನ್ನೋದಿಲ್ಲ. ಏನು ಹೃದಯ ವೈಶಾಲ್ಯ ಅಂತೇವೆ. ತುಂಬ ದಾನ ಮಾಡಿದರೂ ಕೂಡ ಅಬ್ಬಾ ಭಾರಿ ಹೃದಯ, ಭಾರಿ ವಿಶಾಲವಾದ ಹೃದಯಪ್ಪ, ಎಲ್ಲರನ್ನೂ ಸ್ವಾಗತ ಮಾಡ್ತಾರೆ, ಎಲ್ಲರಿಗೂ ಕೊಡ್ತಾರೆ. ಹಾಗಾದರೆ ಹೃದಯ ವೈಶಾಲ್ಯ. ಭಗವಂತ ತನ್ನ ಹೃದಯದಲ್ಲಿ, ದೊಡ್ಡ ಹೃದಯದಲ್ಲಿ ಅಷ್ಟು ದೊಡ್ಡ ಗ್ರಂಥಕ್ಕೆ ಸ್ಥಾನ ಕೊಟ್ಟ, ಪಂಚರಾತ್ರ ಅನ್ನತಕ್ಕಂಥ ಗ್ರಂಥಕ್ಕೆ ಸ್ಥಾನ ಕೊಟ್ಟ.
ಹಾಗಾದರೆ ತನ್ನ ದೇಹದ ಒಂದೊಂದು ಭಾಗದಲ್ಲಿ ಒಂದೊಂದು ವೇದವನ್ನು ತುಂಬಿಸಿಕೊಂಡದ್ದರಿಂದ ಭಗವಂತ ಅಂದರೆ ಏನು? ಯಜುರ್ವೇದ ತಲೆ, ಋಗ್ವೇದ ಬಲಕೈ, ಸಾಮವೇದ ಎಡಕೈ, ಪಂಚರಾತ್ರ ಹೃದಯ, ಅಥರ್ವವೇದ ಕಾಲುಗಳು, ಮುಗಿದು ಹೋಯಿತು. ಆದರೆ ಒಂದು ಭಗವಂತ ಅಂತ ಚಿತ್ರಣ ಬರುವಾಗ ಇಷ್ಟು ವೇದಗಳ ಚಿತ್ರಣ ನಮ್ಮ ಕಣ್ಣ ಮುಂದೆ ಬರಬೇಕು. ಬರೇ ದೇವರು ದೇವರು ಅಂತಂದಾಗ ಭಗವಂತ ಭಗವಂತ ಅಂತ ಇಷ್ಟೇ ಸಾಲದು. ಮತ್ತೆ ವೇದ ಸಹಿತವಾಗಿ ಭಗವಂತನ ಪ್ರಜ್ಞೆ ಬರುವುದಕ್ಕೋಸ್ಕರ ಭಗವಂತ ಏನು ಮಾಡಿದ? ವೇದಗಳನ್ನೇ ತನ್ನ ಅಂಗಗಳನ್ನಾಗಿ ಮಾಡಿಕೊಂಡ. ವೇದವನ್ನು ಬಿಟ್ಟು ಭಗವಂತನ ತಿಳ್ಕೊಳ್ಳುವುದು ತಪ್ಪು. ವೇದವನ್ನು ಬಿಟ್ಟರೆ ಭಗವಂತನ ತಿಳುವಳಿಕೆ ಇಲ್ಲ. ನಾವೇನೋ ದೇವರನ್ನು ವೇದಗಳನ್ನು ಬಿಟ್ಟು ತಿಳ್ಕೊಳ್ಳಿಕ್ಕೆ ಅಂತ ಹೊರಡಬಾರದು ಎನ್ನುವ ಉದ್ದೇಶದಿಂದ ಏನು ಮಾಡಿದ? ವೇದಗಳನ್ನೇ ತನ್ನಲ್ಲಿ ಆವಾಹನೆ ಮಾಡಿಕೊಂಡ. ಆವಾಗ ನಮಗೆ ದೇವರನ್ನು ನೋಡಿದಾಗ ವೇದಗಳು ಕಾಣಲೇಬೇಕು. ಆ ದೃಷ್ಟಿಯಿಂದ ಸಮಸ್ತ ವೇದಗಳನ್ನು ತನ್ನ ಅಂಗಗಳನ್ನಾಗಿ ಅವಯವಗಳನ್ನಾಗಿ ಮಾಡಿಕೊಂಡು ವೇದಗಳಿಗೆ ಪ್ರಾಶಸ್ತ್ಯ ಕೊಟ್ಟವನೇ ಅಂತ ಭೀಷ್ಮಾಚಾರ್ಯರು ಕೃಷ್ಣನನ್ನು ವೇದಾಂಗ ಎನ್ನತಕ್ಕಂತಹ ಶಬ್ದದಿಂದ ಕರೆದಿದ್ದಾರೆ ಎಂಬಲ್ಲಿ ಇಂದಿನ ಮಾತನ್ನು ಮುಗಿಸ್ತಾ ಇದ್ದೇವೆ. ವೇದಾಂಗ ನಿನ್ನೆಯ ನಾಮ. 4 ವೇದಗಳು, ಒಂದು ಪಂಚರಾತ್ರ. ಅದರಲ್ಲಿ 3 ವೇದಗಳನ್ನು, ಒಂದು ಪಂಚರಾತ್ರವನ್ನು ಭಗವಂತನ ಯಾವ ಯಾವ ಅವಯವದಲ್ಲಿ ಅಂತ ನೋಡಿ ಆಯಿತು. ತಲೆ ಯಜುರ್ವೇದ, ಬಲಕೈ ಋಗ್ವೇದ, ಎಡಕೈ ಸಾಮವೇದ, ಹೃದಯ ಪಂಚರಾತ್ರ. ಇನ್ನು ಏನುಂಟು? ಇಡೀ ದೇಹಕ್ಕೆ ಆಧಾರವಾಗಿರತಕ್ಕದ್ದು ಯಾವುದು ಗೊತ್ತಾ? ಕಾಲುಗಳು. ನಮ್ಮ ಇಡೀ ದೇಹ ನಿಂತದ್ದೇ ಕಾಲುಗಳಿಂದ. ಆ ಕಾಲುಗಳ ಸ್ಥಾನದಲ್ಲಿ, ಭಗವಂತನ ಪಾದಗಳ ಸ್ಥಾನದಲ್ಲಿ ಇರತಕ್ಕಂತಹ ವೇದವೇ ಅಥರ್ವಾಂಗಿರಸ ಪುಚ್ಛಂ ಪ್ರತಿಷ್ಠಾ. ಅಥರ್ವ ವೇದವನ್ನು ಭಗವಂತನ ಪಾದದ ಸ್ಥಾನದಲ್ಲಿ ಹೋಲಿಸಿದರು. ಅಥರ್ವ ವೇದಕ್ಕೆ ಬಹಳ ಮಹತ್ವ ಕೊಟ್ಟಿದ್ದಾರೆ ಶಾಸ್ತ್ರಕಾರರು. ಎಲ್ಲ ವೇದಗಳಿಗೂ ಭಗವಂತನ ಹೇಳುವ ವಿಷಯದಲ್ಲಿ ಎಲ್ಲ ವೇದಗಳು ಒಂದೇ ರೀತಿ ಭಗವಂತನ ಹೊಗಳ್ತಾವೆ. ವೇದಗಳೇನು ದೇವರನ್ನು ಹೊಗಳುವಾಗ ಹೆಚ್ಚು ಕಮ್ಮಿ ಅಂತ ಹೊಗಳುವುದಿಲ್ಲ. ಎಲ್ಲ ಯಾಕೆ? ಸಮಸ್ತ ವೇದಗಳಿಗೂ ಅಭಿಮಾನಿನಿ ಲಕ್ಷ್ಮಿಯೇ. ಆದ್ದರಿಂದ ಒಂದು ವೇದದಲ್ಲಿ ಅವಳಿಗೆ ಸ್ವಲ್ಪ ಜಾಸ್ತಿ ಶಕ್ತಿ, ಮತ್ತೊಂದು ವೇದದಲ್ಲಿ ಕಮ್ಮಿ ಶಕ್ತಿ ಅಂತ ಇಲ್ಲ. ಎಲ್ಲ ವೇದಗಳಲ್ಲಿಯೂ ಕೂಡ ಲಕ್ಷ್ಮಿ ಒಂದೇ ರೀತಿ ಹೊಗಳ್ತಾಳೆ. ಆದರೂ ಕೂಡ ನಾವು ಲೌಕಿಕವಾಗಿ ನೋಡಿದಾಗ ಅಂತಾರೆ ಅಥರ್ವ ವೇದಕ್ಕೆ ಸ್ವಲ್ಪ ಪ್ರಾಶಸ್ತ್ಯ ಉಂಟು. ಆದ್ದರಿಂದ ಅಥರ್ವ ವೇದವನ್ನು ಯಾವ ಜಾಗದಲ್ಲಿ ಇಟ್ಟರು? ಪಾದದ ಜಾಗದಲ್ಲಿ ಇಟ್ಟರು. ಹಾಗಾದರೆ ಇಡೀ ಭಗವಂತನನ್ನು ಕಾಣುವಾಗ ನಾವು ಪ್ರತಿಮೆಯಲ್ಲೇ ಆಗಲಿ, ದೇವರನ್ನು ಕಾಣುವಾಗ ದೇವರ ತಲೆ ಕಾಣ್ತೇವೆ, 2 ಕೈಗಳನ್ನು ಕಾಣ್ತೇವೆ, ದೇವರ ಎದೆ ಕಾಣ್ತೇವೆ, ದೇವರ 2 ಪಾದಗಳನ್ನು ಕಾಣ್ತೇವೆ. ಅದಕ್ಕಂದ್ರು ನಿತ್ಯ ದೇವರ ಪಾದದರ್ಶನ ಮಾಡಬೇಕು ಅಂತಂದ್ರು. ಯಾಕೆ? ಪಾದಕ್ಕೆ ಮಹತ್ವ. ತಲೆಯನ್ನು ಕಂಡಾಗ ಯಜುರ್ವೇದದ ಚಿಂತನೆ, 2 ಬಲ ಎಡ ಕೈಗಳನ್ನು ಚಿಂತನೆ ಮಾಡುವಾಗ ಋಗ್ವೇದ ಸಾಮವೇದದ ಚಿಂತನೆ, ದೇವರ ವಕ್ಷಸ್ಥಲವನ್ನು ನೋಡುವಾಗ ಪಂಚರಾತ್ರವನ್ನು ಅನುಸಂಧಾನ ಮಾಡೋಣ, ದೇವರ 2 ಪಾದಗಳನ್ನು ನೋಡುವಾಗ ಅಥರ್ವ ವೇದದ ಚಿಂತನೆ ನಮ್ಮಲ್ಲಿ ಬರಲಿ. ಆಯಿತು, 4 ವೇದಗಳು, ಒಂದು ಪಂಚರಾತ್ರ ಅನ್ನತಕ್ಕಂಥ ಗ್ರಂಥ. ಒಬ್ಬ ಭಗವಂತನನ್ನು ಕಂಡಾಗ, ಪ್ರತಿಪಾದ್ಯನನ್ನು ಕಂಡಾಗ ಪ್ರತಿಪಾದಕದ ನೆನಪು ಬರಬೇಕು. ಹೇಳಲ್ಪಡುವವ ಭಗವಂತ, ಹೇಳತಕ್ಕದ್ದು ಗ್ರಂಥಗಳು, ಹೇಳಲ್ಪಡುವವ ಹೇಳತಕ್ಕದ್ದು, ಎರಡನ್ನೂ ಜೊತೆಯಾಗಿ ನೋಡಬೇಕು. ಅದಕ್ಕೋಸ್ಕರ ಭಗವಂತ ಏನು ಮಾಡಿದ? ತಾನು ವೇದಗಳನ್ನು ತನ್ನ ಅಂಗಗಳನ್ನಾಗಿ ಮಾಡಿಕೊಂಡು ತಾನು ವೇದಾಂಗ ಅಂತ ಎಣಿಸಿಕೊಂಡ. ಅದೇ ಮುಂದೆ ಹೇಳ್ತಾರೆ. ಮುಂದಿನ ನಾಮ ವೇದವಿತ್. ಯದ್ಯಪಿ ಇದೇ ಸಾಲಲ್ಲಿ ಮೊದಲು ಬಂತು ವೇದ, ವೇದವಿತ್, ಅವ್ಯಂಗ, ಅಲ್ಲಿಯೊಮ್ಮೆ ವೇದವಿತ್ ಅಂತ ಬಂತು. ಮತ್ತೊಮ್ಮೆ ಅದೇ ಸಾಲಲ್ಲಿ ಅದೇ ಗೆರೆಯಲ್ಲಿ ಭೀಷ್ಮಾಚಾರ್ಯರು ಮತ್ತೊಮ್ಮೆ ವೇದವಿತ್ ಅಂತಂದ್ರು. ಏನರ್ಥ ಇದಕ್ಕೆ? ಮೊದಲಿನ ವೇದವಿತ್ ಎನ್ನುವುದಕ್ಕೆ ವೇದವನ್ನು ತಾನು ತಿಳಿದಿದ್ದಾನೆ ಅಂತ ಅರ್ಥ. ಈಗ ವೇದವಿತ್ ಎನ್ನುವುದಕ್ಕೆ ವೇದ ತನ್ನನ್ನು ಹೇಳುತ್ತೆ ಅಂತ ಅರ್ಥ. ಮೊದಲಿನದ್ದು ವೇದವನ್ನು ತಾನು ಹೇಳುವುದು ಅಂತ ಅರ್ಥ. ವೇದವಿತ್ ಅಂತಂದ್ರೆ ತಾನು ವೇದವನ್ನು ಹೇಳ್ತಾನೆ, ತಾನು ವೇದವನ್ನು ತಿಳಿದಿದ್ದಾನೆ ಅಂತ ಅರ್ಥ. ಎರಡನೇ ವೇದವಿತ್ ಅಂತ ಬಂತಲ್ಲ, ಇದಕ್ಕೇನರ್ಥ? ವೇದ ಇವನನ್ನು ಹೇಳುತ್ತೆ, ಭಗವಂತನನ್ನು ಹೇಳುತ್ತೆ. ನೀನು ವೇದವಿತ್, ನೀನು ವೇದದಿಂದ ಹೇಳಲ್ಪಡುವವ. ಕಣ್ಣಿನಿಂದ ನಿನ್ನನ್ನು ನೋಡಲಿಕ್ಕೆ ಸಾಧ್ಯ ಇಲ್ಲ, ಕೈಯಿಂದ ಮುಟ್ಲಿಕ್ಕೆ ಸಾಧ್ಯ ಇಲ್ಲ. ಹೀಗೆ ಕೂತು ದೇವರಂದ್ರೆ ಹೀಗೆ ಅಂತ ಆಲೋಚನೆ ಮಾಡಲಿಕ್ಕೆ ಸಾಧ್ಯ ಇಲ್ಲಪ್ಪ. ಹಾಗಾದರೆ ಮತ್ತೆ ನಿನ್ನನ್ನು ತಿಳ್ಕೊಳ್ಳುವ ಬಗೆ ಹೇಗೆ? ವೇದ ಒಂದೇ ದಾರಿ, ಶಬ್ದಗಳು ಮಾತ್ರ ನಿನ್ನನ್ನು ತಿಳಿಸ್ತವೆ. ಅದು ಪೂರ ತಿಳಿಸುವುದಿಲ್ಲ, ಏನು ಸ್ವಲ್ಪ ಸ್ವಲ್ಪ ತಿಳಿಸ್ತವೆ. ಅಂತೂ ಕಣ್ಣು ಪ್ರಯೋಜನ ಇಲ್ಲ. ದೇವರನ್ನು ನೋಡುವ, ನಾನು ದೇವರನ್ನು ನೋಡಿಯೇ ಬಿಡ್ತೇನೆ ಅಂದರೆ ಆಗುವುದಿಲ್ಲ. ಮತ್ತೆ ಏನು?
ನಾನು ದೇವರನ್ನು ಕೇಳ್ತೇನೆ ಅಂತ ಅನ್ಬೋದು, ದಿನ ದೇವರನ್ನು ನೋಡಿಯೇ ಬಿಡ್ತೇನೆ ಅಂತ ಆಗುವುದಿಲ್ಲ. ಈಗಿನ ವಾತಾವರಣದಲ್ಲಿ ಈಗ ನಾವು ಮಾನವರಾಗಿ ಇರುವಾಗ ದೇವರ ಬಗ್ಗೆ ತಿಳ್ಕೊಳ್ಳೋದು ಅಂದರೆ ನೋಡುವ ಮೂಲಕ ತಿಳ್ಕೊಳ್ಳೋದಲ್ಲ, ಕೇಳುವ ಮೂಲಕ ತಿಳ್ಕೊಳ್ಳೋದು. ಅಂದರೆ ವೇದಗಳು ದೇವರನ್ನು ಹೊಗಳುತ್ತೆ. ಆದ್ರಿಂದ ನೀನು ವೇದವಿತ್, ಇದು ಕರ್ಮಣಿ, ವೇದಗಳಿಂದ ಹೊಗಳಲ್ಪಡುವವ. ಮೊದಲನೇದ್ದು ವೇದಗಳನ್ನು ತಿಳಿದವ, ಈಗ ವೇದಗಳಿಂದ ಹೊಗಳಲ್ಪಡುವವ ವೇದವಿತ್. ಅದಕ್ಕೆ ನಿನ್ನನ್ನು ಏನು ಅಂತ ಕರೀತಾರೆ ಗೊತ್ತಾ ಶಾಸ್ತ್ರಕಾರರು? ಕವಿ ಅಂತ ಕರೀತಾರೆ. ಯಾರನ್ನು ಕವಿಗಳು ಅಂತ ಕರೆಯುವುದು? ಏನೋ ಜುಜುಬಿ ಲೋಕದಲ್ಲಿ 4 ಪದ್ಯ ಬರೆದು ಜನಗಳನ್ನು ನಗಿಸಿಬಿಟ್ಟು ಏನದರಲ್ಲಿ ಇರೋದು ಪ್ರಾಸ ಮಾತ್ರ, ಮತ್ತೇನೂ ಇಲ್ಲ ಆಗ್ಬಿಟ್ರೆ ಲೋಕದಲ್ಲಿ ಭಾರಿ ದೊಡ್ಡ ಕವಿ. ಇಲ್ಲ, ಅವನನ್ನು ಕವಿ ಅಂತ ಕರೀಲಿಲ್ಲ. ಮತ್ತೆ ಕವಿ ಅಂತಂದ್ರೆ ವೇದವನ್ನು ತಾನು ತಿಳಿದಿರಬೇಕು, ವೇದ ತನ್ನನ್ನು ಹೇಳಿರಬೇಕು. ಹಾಗಿದ್ರೆ ಅವನನ್ನು ಕವಿ. ಕವಿ ಶಬ್ದಕ್ಕೆ ಜ್ಞಾನಿ ಅಂತ ಅರ್ಥ. ಯಾರನ್ನು ಜ್ಞಾನಿ ಅಂತ ಕರೀತಾರೆ? ಲೋಕವನ್ನು ತಿಳ್ಕೊಂಡವನನ್ನು ಜ್ಞಾನಿ ಅಂತ ಕರೆಯುವುದಿಲ್ಲ, ಮತ್ತೆ ಭಗವಂತನನ್ನು ತಿಳ್ಕೊಂಡ್ರೆ ಅವನನ್ನು ಜ್ಞಾನಿ ಅಂತ ಕರೆದು. ಆದ್ದರಿಂದ ನೀನು ವೇದವನ್ನು ತಿಳಿದವ ವೇದವಿತ್, ನೀನು ವೇದದಿಂದ ತಿಳಿಯಲ್ಪಡುವವ ವೇದವಿತ್. ಆದ್ದರಿಂದ ಶಾಸ್ತ್ರಕಾರರು ನಿನ್ನನ್ನು ಏನು ಅಂತ ಕರೆದ್ರು? ಕೃಷ್ಣ ಜ್ಞಾನಿ, ಕವಿ ಎನ್ನತಕ್ಕಂತಹ ಶಬ್ದದಿಂದ ಕರೆದಿದ್ದಾರೆ. ವೇದೋ ವೇದ ವಿದವ್ಯಂಗೋ ವೇದಾಂಗೋ ವೇದವಿತ್ ಕವಿಹಿ.